ಸಾಕ್ಷಾತ್ ಕ್ಷಮಾಂ ಕರುಣಯ ಕಮಲಾಭಿಮಾನ್ಯಾಂ ಗೋದಾಮನನ್ಯ ಶರಣಂ ಪ್ರಪದ್ಯೆ. ನೆರೆದಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. TTD ಅವರು ಪರಕಾಲ ಮಠದ ಜೊತೆಗೆ ಆಯೋಜಿಸಿರುವಂಥ ಈ ಉಪನ್ಯಾಸ ಮಾಲಿಕೆಯಲ್ಲಿ ನನಗೆ ಅವಕಾಶ ಸಿಕ್ಕಿರೋದು ತುಂಬ ಹೆಮ್ಮೆ ಅಂತ ಅಂದ್ಕೊಳ್ತೀನಿ. ಶ್ರೀಧರಾಚಾರ್ಯರವರು ಆಶೀರ್ವಾದದಿಂದ ನಾನು ಇಷ್ಟರ ಮಟ್ಟಿಗೆ ಕೆಲವು ತೊಗಲುನುಡಿಗಳನ್ನು ಎಲ್ಲರ ಮುಂದೆ ಆಡೋ ಥರ ಆಗಿದ್ದೀನಿ ಅಂತ ಹೇಳಿದ್ರೆ ಸಂಶಯನೇ ಇಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಲವಾರು ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಮಾತಾಡ್ಬಿಟ್ಟು ಹೋಗಿದ್ದಾರೆ. ಆ ಲೆಕ್ಕದಲ್ಲಿ ನಾನು ನೋಡಿದ್ರೆ ಒಂದು ಸಣ್ಣ ಮೀನು ಅಷ್ಟೇ. ಯಾಕಂತ ಹೇಳಿದ್ರೆ ಅವರೆಲ್ಲ ದೊಡ್ಡ ವಿದ್ವಾಂಸರು ಹೆಚ್ಚೆಚ್ಚು ಎಲ್ಲ ಅಂಶಗಳನ್ನು ಈಗಾಗಲೇ ಹೇಳಾಗಿದೆ. ನಾನು ಆರಿಸ್ಕೊಂಡಿರುವಂಥ ಶೀರ್ಷಿಕೆ ಅಂತ ಹೇಳಿದ್ರೆ ತುಂಬ ಸರಳವಾದ್ದು, ಎಲ್ಲರಿಗೂ ಅರ್ಥ ಆಗಬೇಕು. ಅದರದ್ದು ಯಾಕಂದರೆ ಆಂಡಾಳ್ ಚರಿತನ್ನು ಆಂಡಾಳ್ ಕೃತಿಗಳ ಬಗ್ಗೆ ಎಲ್ಲರೂ ಹೇಳಿಯಾಗಿದೆ. ಆಂಡಾಳಿಗೂ ಪೆರಿಯಾಳ್ವಾರ್ಗೂ ಇರೋ ಸಂಬಂಧ, ಪೆರಿಯಾಳ್ವಾರು ಆಂಡಾಳ್ ಕೃತಿಗಳ ಮೇಲೆ ನಾವು ನೋಡುವಂಥ ಸಾಮ್ಯ ಯಾವುದಿದೆ, ಅದೇನು ಅವರು ಹೇಗೆ ಅವರನ್ನು ಪರಿಣಾಮ ಬೀರಿದ್ರು ಅವರ ಜೀವನದ ಮೇಲೆ, ಅದನ್ನೆಲ್ಲ ಸ್ವಲ್ಪ ಮಾತಾಡ್ಕೊಳ್ಬೋದು ಅಂತ ಹೇಳ್ಕೊಳ್ಳೋಣ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಈ ಶೀರ್ಷಿಕೆಯನ್ನು ಪೆರಿಯಾಳ್ವಾರ್ ಮತ್ತು ಆಂಡಾಳ್ ಅಂತ ನಾನು ಆರಿಸ್ಕೊಂಡಿದ್ದೀನಿ. ನನ್ನ ಜೊತೆಗೆ ಮೈಕು ಮಾತಾಡ್ತಾ ಇದೆ ಇರಲಿ, ನೀವು ಅದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡು ನಾನು ಹೇಳೋದು ಮಾತ್ರ ಕೇಳಿಸ್ಕೊಳ್ಳಿ. ಸ್ವಲ್ಪನೇ ಅವರ ಚರಿತಂ ಹೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಏನು ಅವ್ರ ಸಂಬಂಧ ಅಂತ ಹೇಳಿದಾಗ, ಪೆರಿಯಾಳ್ವಾರು ದಾಂಪತ್ಯ ಜೀವನದಲ್ಲಿ ಅವರಿಗೆ ಸಂತಾನವಿರಲಿಲ್ಲ. ಇದೊಂದು ಕೊರೆ ಇತ್ತು ಅವರಿಗೆ. ಹೇಗಿದ್ದರೂ ವಟಪತ್ರಶಾಹಿ ಅನುಗ್ರಹದಿಂದ ಅವರಿಗೆ ತುಳಸಿವನದಲ್ಲಿ ಒಂದು ಹೆಣ್ಣು ಶಿಶು ಸಿಗತ್ತೆ. ಇವತ್ತೇ ಒಳ್ಳೆಯ ದಿವಸ ನಕ್ಷತ್ರ ತಿರುವಾಳಿ ಪೂರಂ ಅನ್ನೋದು ಇವತ್ತಿನ ನಕ್ಷತ್ರದಲ್ಲೇ ಅವರಿಗೆ ಸಿಕ್ಕಿತ್ತು. ಅದರ ನಿಟ್ಟಿನಲ್ಲೇ ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ನಿಯೋಜಿಸ್ಕೊಂಡಿದ್ದೀವಿ. ಇವತ್ತು ತುಂಬ ಒಳ್ಳೆಯ ದಿವಸ, ಆಂಡಾಳ್ ನಕ್ಷತ್ರ ಅಂತ ಅವರಿಗೆ ಸಿಕ್ಕಿದಾಗ ಅವರು ತುಂಬ ಸಂತೋಷದಿಂದ ಹೋಗಿ, ರಜಾ ಅಂತ ಅವರ ಹೆಂಡತಿ ಹೆಸರು, ನೋಡು ದೇವರೇ ನೋಡಿ ನಮಗೆ ಅನುಗ್ರಹ ಮಾಡಿದ್ದಾರೆ. ಸುತ್ತಲೂ ನೋಡಿದೆ ಯಾರೂ ಇರಲಿಲ್ಲ, ಈ ಮಗುನ ಅಲ್ಲೇ ಇತ್ತು, ನಮಗೆ ಹಾಗೆ ಕೊಟ್ಟಿದ್ದಾನೆ ಅಂತ ಕಾಣುತ್ತೆ ಭಗವಂತ, ವಟಪತ್ರಶಾಹಿ ಅಂತ ಹೇಳಿ ಆ ಮಗುವನ್ನು ಎತ್ಕೊಂಡು ಲಾಲನೆ ಪಾಲನೆ ಮಾಡಿ ಬೆಳೆಸಿದ್ರೆ ಹೇಗೆ ಬೆಳೆಸಿದ್ರು ಅಂತ ಹೇಳಿದ್ರೆ, ಸುಮ್ಮನೆ ಎಲ್ಲ ಸಾಧಾರಣವಾದ ಶಿಶುಗಳಿಗೆ ಹೇಗೆ ಹಾಲು ಊಟ ಎಲ್ಲ ಉಣಬಡಿಸ್ತಾರೋ ಆ ಥರ ಏನೂ ಅಲ್ಲ. ಅವರು ಎಲ್ಲವನ್ನೂ ರಾಮಾಯಣ, ಮಹಾಭಾರತ, ಭಾಗವತ ಈ ಕಥೆಗಳನ್ನೆಲ್ಲ ಹೇಳಿ ಅವಳನ್ನು ಬೆಳೆಸಿದ್ದಾರೆ. ಹೇಗೆ ಅಂದರೆ, ಒಂದು ಸತ್ಸಂಗದಲ್ಲಿದ್ದರೆ ಹೇಗೆ ಎಲ್ಲ ಒಳ್ಳೆಯ ವಿಷಯಗಳು ಬಂದು ನೋಬಲ್ ಥಾಟ್ಸ್ ಬರುತ್ತಲ್ಲ, ಅದೇ ಥರನೇ ಅವಳಿಗೆ ತುಂಬ ಒಳ್ಳೆಯ ಒಬ್ಬ ಸಾಕು ತಂದೆಯಾಗಿ ವಿಷ್ಣು ಚಿತ್ತರಿದ್ದರು. ಅವರಲ್ಲೇ ಬೆಳೆದು ಹಾಗೆಯೇ ಎಷ್ಟು ಭಕ್ತಿ ಮತ್ತು ಭಗವಂತನಲ್ಲಿ ಉತ್ಕಟ ಪ್ರೇಮ ಅವರಿಗೆ ಆಂಡಾಳಿಗೆ ಬರುತ್ತೆ ಅಂತ ಹೇಳಿದ್ರೆ, ಭಗವಂತನನ್ನು ಬಿಟ್ಟು ಬೇರೆ ಯಾರು ಮದುವೆ ಮಾಡ್ಕೊಳ್ಳಲ್ಲ ಅಂತ ಕೂಡ ನಿಶ್ಚಯ ಮಾಡ್ಕೊಂಡ್ಬಿಡ್ತಾಳೆ. ಎಲ್ಲೋ ಪಾಪ ಹುಡುಗಾಟಿಕೆಗೆ ಹೇಳ್ತಾ ಇದೆ ಮಗು ಅಂತ ಅಂದ್ಕೊಳ್ತಾರೆ ಪೆರಿಯಾಳ್ವಾರು, ಆದರೆ ನಿಜವಾಗ್ಲೂ ಹಾಗಿರಲಿಲ್ಲ. ನಾನು ಮಾಡ್ಕೊಳ್ಳೋದಾದರೆ ಭಗವಂತನನ್ನೇ ಮಾಡ್ಕೊಳ್ತೀನಿ ಅಂದರು. ಆವಾಗ ಅವರಿಗೆ ಸ್ವಲ್ಪ ಗಾಬರಿಯಾಗಿ ಹೇಗೆ ಮದುವೆ ಮಾಡಬೇಕು ಏನು ಅಂತಂದಾಗ, ಪರವಾಸುದೇವನ್ನ ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಬರೀ ಮುಕ್ತರ ಮಾತ್ರನೇ ಅಲ್ಲಿ ಹೋಗೋಕ್ಕಾಗತ್ತೆ, ಮತ್ತು ವ್ಯೂಹಕ್ಕೆ ಕೂಡ ನಾವು ಹೋಗೋಕ್ಕಾಗೋದಿಲ್ಲ, ಅಲ್ಲೂ ಅಷ್ಟೇ ತುಂಬ ಕಷ್ಟ, ಸಾಧಾರಣವಾಗಿರೋರೆಲ್ಲ ಅಲ್ಲಿ ಹೋಗೋಕ್ಕಾಗೋದಿಲ್ಲ. ಮತ್ತು ಅವತಾರ ಕಾಲಗಳೆಲ್ಲ ಆಗೋಯ್ತು, ಎಲ್ಲ ವಿಭವ ಅವತಾರಗಳೆಲ್ಲ ಬಂದು ಹೋಗಾಗೋಯ್ತು. ಇವಾಗಿನ್ನು ಮತ್ತೆ ಬರೋದು ಕಲ್ಕಿ ಅವತಾರ, ಅದು ಯಾವಾಗಲೂ ಗೊತ್ತಿಲ್ಲ. ಮತ್ತು ಅಂತರ್ಯಾಮಿಯಾಗಿರೋ ದೇವರು ಅದು ನಮಗೆ ಕಣ್ಣಿಗೂ ಕಾಣಲ್ಲ. ಅದರ ಜೊತೆಗೆ ಹೇಗೆ ನೀನು ಪಾಣಿಗ್ರಹಣ ಮಾಡಿಕೊಂಡು ಸಂಸಾರ ಹೇಗೆ ಮಾಡ್ತೀಯಪ್ಪ ಅಂತಂದರು. ಅರ್ಚಾಮೂರ್ತಿ ಅಂದರೆ, ಅರ್ಚಾಮೂರ್ತಿ ತುಂಬ ಸುಲಭ, ನಾನು ಅವನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಹೇಗಮ್ಮ ಅರ್ಚಾಮೂರ್ತಿನ ಮದುವೆ ಮಾಡ್ಕೊಳ್ಳೋಕ್ಕೆ, ಅವನ ಜೊತೆ ಸಂಸಾರ ಮಾಡೋಕ್ಕಾಗತ್ತೆ ಅಂತ, ಆಗತ್ತೆ ಅಂತಾರೆ. ಹಾಗೆ ಅವ್ರು ಯಾರನ್ನು ಮದುವೆ ಮಾಡ್ಕೊಳ್ತೀಯ ಅಂತ ಒಬ್ಬೊಬ್ಬರನ್ನೇ ಕೇಳ್ಕೊಂಡು ಹೋದಾಗ ರಂಗಮನ್ನಾರನ್ನ ವರಿಸ್ತಾಳೆ. ಶ್ರೀರಂಗನಾಥನನ್ನು ವರಿಸಿ ಅವಳನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತಾಳೆ. ಅವಳನ್ನು ಕರ್ಕೊಂಡು ಹೋಗಿ ಅಲ್ಲಿಗೆ ಬರಬೇಕು ಬಿಡಬೇಕು ಅನ್ನೋದು ಭಗವಂತನ ಆಜ್ಞೆನೂ ಆಗುತ್ತೆ. ಆಂಡಾಳನ್ನ ಕರ್ಕೊಂಡು ಹೋಗಿ ಶ್ರೀರಂಗದಲ್ಲಿ ಬಿಡ್ತಾರೆ. ಅಲ್ಲಿ ಗರ್ಭಗುಡಿನಲ್ಲಿ ಅವಳು ಭಗವಂತನಲ್ಲಿ ಲೀನವಾಗ್ತಾಳೆ. ಇದೆಲ್ಲ ಎಲ್ಲರಿಗೂ ಗೊತ್ತಿರೋ ಚರಿತ್ರೆ. ಇವಾಗ ನಾನು ಆರಿಸ್ಕೊಂಡಿರೋ ಶೀರ್ಷಿಕೆ ಅಂತ ಹೇಳಿದ್ರೆ, ಪೆರಿಯಾಳ್ವಾರ ಜೀವನ ಅದು ಹೇಗೆ ಆಂಡಾಳ್ ಮೇಲೆ ಪರಿಣಾಮ ಬೀರ್ತು,
ಅದು ಎಲ್ಲೆಲ್ಲಿ ನಮಗೆ ಕಾಣಸಿಗತ್ತೆ ಅದನ್ನೇ ನಾವು ನೋಡೋಣ. ಯಾರ ಜೊತೆಗಾದರೂ ಇದ್ದರೂ ಸಾಧಾರಣವಾಗಿ ಹಾಗೇ ತಂದೆನೋ ತಾಯಿನೋ ಅವ್ರ ಗುಣಗಳೆಲ್ಲ ಮಕ್ಕಳಲ್ಲೂ ಬರುತ್ತೆ. ಆದರೆ ಇವಳು ಅಯೋನಿಜೆ ಆದ್ದರಿಂದ DNA ಅಂತ ಏನೂ ಆ ಥರ ಬರೋದಿಲ್ಲ. ಏನಪ್ಪ ಅಂದರೆ ಅವರ ಸಹವಾಸದಲ್ಲಿ ಏನಿತ್ತೋ ಅದನ್ನೆಲ್ಲ ನೋಡಿ ಕಲ್ತ್ಕೊಂಡ್ಳು. ಸಾಧಾರಣವಾಗಲೇ ಹೇಗೆ ಅಂದರೆ ಆಂಡಾಳು ಮತ್ತು ತಿರುಮಂಗಿ ಆಳ್ವಾರ ಕ್ರೋನಾಲಜಿಕಲ್ ಆರ್ಡರ್ ನೋಡಿದ್ರೆ ಕೊನೆಯಲ್ಲಿ ಬರ್ತಾರೆ. ಎಲ್ಲ ಹಳೆಯ ಆಳ್ವಾರಗಳೆಲ್ಲ ಹಲವಾರು ಆಳ್ವಾರಗಳೆಲ್ಲ ಏನೇನು ಹಾಡಿದ್ರೋ ಅವ್ರ ಹಾಡುಗಳು ಮತ್ತು ಅವರ ಕೃತಿಗಳ ಪರಿಣಾಮ ಎಲ್ಲ ಅವ್ರ ಕೃತಿಗಳಲ್ಲಿ ಎಲ್ಲರಿಗೂ ಒಂದು ಕಡೆ ನಮಗೆ ಗೊತ್ತೇ ಸಿಗುತ್ತೆ. ನಾವು ಅದರಲ್ಲಿ ಕೂಲಂಕುಷವಾಗಿ ನಾವು ನೋಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ನಮ್ಮ ಆಳ್ವಾರ್ದು ಮತ್ತು ಇವ್ರದ್ದು ಊದತಾಳ್ವಾರ್, ಪೇಯಾಳ್ವಾರ್ ಅವ್ರು ಹೇಳಿರೋ ಇವುಗಳೆಲ್ಲ ಕೆಲವೆಲ್ಲ ಎಲ್ಲ ಆಳ್ವಾರ್ಗಳು ಎಲ್ಲೋ ಒಂದು ಕಡೆ ಅದನ್ನು ಗುರ್ತು ಹಾಕೊಂಡು ನಿರ್ದಿಷ್ಟವಾಗಿ ಹೇಳಿರ್ತಾರೆ. ನಾವು ಕೂಲಂಕುಷವಾಗಿ ನೋಡಿದ್ರೆ ಸಿಗುತ್ತೆ. ಆ ಥರ ಇಲ್ಲಿ ಬರೀ ಪೆರಿಯಾಳ್ವಾರು ಅವರು ಹೇಗೆ ಆಂಡಾಳ ಜೀವನದ ಮೇಲೆ ಪರಿಣಾಮ ಬೀರಿದ್ರು ಅನ್ನೋದು ಅಥವಾ ಅವರ ಸಾಮ್ಯ, ಅವಳಿಗೂ ಇವಳಿಗೂ ಏನು ಸಾಮ್ಯ ಇತ್ತು ಅನ್ನೋದನ್ನು ನೋಡೋಣ. ಮೊದಲಿಗೆ ಏನಪ್ಪ ಅಂತ ಹೇಳಿದ್ರೆ, ಆಂಡಾಳು ಹತ್ತಿರದಲ್ಲೇ ಪೆರಿಯಾಳ್ವಾರನ್ನ ಹೇಗೆ ನೋಡ್ಕೊಳ್ತಾನೆ ಇದ್ರು ಅಂದರೆ, ಪ್ರತಿನಿತ್ಯ ಭಗವಂತನಿಗೆ ಪುಷ್ಪಕೈಂಕರ್ಯವನ್ನು ಮಾಡಿ ತೋಟವನ್ನು ಮಾಡಿ ತಾನೇ ಖುದ್ದಾಗಿ ಹೂವು ಮತ್ತು ತುಳಸಿ ಇವುಗಳನ್ನೆಲ್ಲ ಬೆಳೆಸಿ ಹಾರವನ್ನು ಪೋಣಿಸಿ ಭಗವಂತನಿಗೆ ಕೊಡ್ತಾಯಿದ್ರು. ಇದನ್ನು ಇವಳು ಒಂದು ದಿವಸ ದಿನಾಲೂ ಹೇಗೆ ಭಗವಂತನಿಗೆ ಕಾಣುತ್ತೆ ಅಂತ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ತಾನು ನೋಡಿಕೊಂಡು ನೋಡ್ತಾಯಿದ್ಲು. ಎಷ್ಟೋ ದಿವಸ ಇದು ಪೆರಿಯಾಳ್ವಾರ್ಗೆ ಗೊತ್ತಿರಲಿಲ್ಲ. ಇವತ್ತು ಒಂದು ದಿವಸ ಸಿಕ್ಕಾಕೊಂಡ್ಬಿಡ್ತಾಳೆ. ಅದು ಕೂಡ ಎಲ್ಲ ಆಂಡಾಳ ಚರಿತಮಲ್ಲೇ ಬರುತ್ತೆ. ಹಾಗಿರಬೇಕಾದ್ರೆ ಭಗವಂತನಿಗೆ ಒಂದು ದಿವಸ ಪುಷ್ಪ ಸಮರ್ಪಣೆ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಇವಳು ಮುಡ್ಕೊಂಡಿರ್ತಾ ಇರೋದನ್ನು ನೋಡಿಬಿಟ್ರು ಅವರು. ತುಂಬ ಖೇದವಾಯಿತು. ಆರಾಧನೆಗೆ ಹೊತ್ತಾಯಿತು. ಅಲ್ಲಿ ದೇವಸ್ಥಾನದಲ್ಲಿ ಸ್ವಲ್ಪ ತಡ ಆಯಿತು. ಅದರಿಂದ ಕೂಡ ಸ್ವಲ್ಪ ಬೇಜಾರಾಯಿತು. ತುಂಬ ಮನಸ್ಸಿಗೆ ದುಃಖ ಆಗಿ ಅವತ್ತೆಲ್ಲ ನಿದ್ದೆನೇ ಮಾಡೋಕ್ಕಾಗಲಿಲ್ಲ. ಅವರಿಗೆ ಹಾಗೆ ಮಾಡ್ಕೊಂಡಿದ್ರು. ಸ್ವಪ್ನದಲ್ಲಿ ಭಗವಂತ ಬಂದು ಹೇಳ್ತಾನಂತೆ, ಇವತ್ತು ಯಾಕೆ ನೀವು ನನಗೆ ಆಂಡಾಳು ಮುಡ್ಕೊಂಡಿರೋ ಹೂ ಕೊಡಲಿಲ್ಲ? ನನಗೆ ನಿತ್ಯವೂ ಅದೇ ಕೊಡ್ತಾಯಿದ್ಲು. ಎಷ್ಟೋ ದಿವಸದಿಂದ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ನೀವು ಯಾವುದೋ ಹೂವೆಲ್ಲ ಕೊಡಬೇಡಿ, ಇನ್ನು ನಿತ್ಯವೂ ಆಂಡಾಳು ಮುಡ್ಕೊಂಡಿರೋ ಹೂವೇ ಕೊಡಿ ಅಂತ ಹೇಳಿದ್ರಂತೆ. ಆಶ್ಚರ್ಯ ಆಗ್ಬಿಟ್ಟು ಅವತ್ತಿಂದ ಪ್ರತಿನಿತ್ಯ ಇವರು ಪೋಣಿಸಿರೋದು ಹಾರಗಳೆಲ್ಲನೂ ಆಂಡಾಳಿಗೆ ಮುಡಿಸಿ ಅದನ್ನೇ ಕೊಡ್ತಾಯಿದ್ರು. ಶೂಡಿ ಕೊಡುತ್ತಾನೆ ಆಚೆ ಅಂತ ಹೆಸರು ಬಂತವಳಿಗೆ. ಅಷ್ಟೇ ಅಲ್ಲದೆ ಭಗವಂತನೇ ಆಜ್ಞೆ ಮಾಡುವಷ್ಟು ಒಂದು ಒಳ್ಳೆ ಹೆಸರು ತಗೊಂಡ್ಳು ಅಂತ ಹೇಳ್ಬಿಟ್ಟು ಅವಳಿಗೆ ಓದೆ ಅನ್ನೋ ಹೆಸರು ಆಂಡಾಳಾಯಿತು. ಭಗವಂತನಿಗೆ ರೂಲಿಂಗ್ ಕೊಡೋವಂಥವಳು. ಹೀಗೆಲ್ಲ ಯಾಕೆ ಆಯಿತು, ಹೇಗಾಯಿತು ಅಂತ ಹೇಳಿದ್ರೆ, ಕೇವಲ ಪೆರಿಯಾಳ್ವಾರ್ ಸಹವಾಸದಿಂದ ಮಾತ್ರ ಆಯಿತು. ಎಲ್ಲೋ ಒಂದು ಶಿಶುವಾಗಿ ಬೇರೆ ಎಲ್ಲೋ ಹುಟ್ಟಿದ್ರೆ ಈ ಸೌಲಭ್ಯ ಎಲ್ಲ ಒಳಗೆ ಸಿಗ್ತಾ ಇರಲಿಲ್ಲ. ಭಗವಂತನಿಗೆ ತಾನು ಮುಡಿದ ಹಾರವನ್ನು ಕೊಡೋದು ಅಂತ ಒಂದು ಭೂದೇವಿ ಅವತಾರ ನಿಜ, ಅದು ಒಪ್ಕೊಳ್ಳೋಣ. ಆದರೆ ಇಲ್ಲಿ ಅವತಾರ ವಿಶೇಷಗಳನ್ನು ನೋಡಿದ್ರೆ ಸಾಧಾರಣ ಒಂದು ಸ್ತ್ರೀಯಾಗಿ ಬಂದಿದ್ದು, ಆಮೇಲೆ ಏಕೈಕ ಸ್ತ್ರೀ ಆಳ್ವಾರ ಅಂತಲೂ ಗೊತ್ತು. ಇಲ್ಲಿ ಭಗವಂತನು ಪೆರಿಯಾಳ್ವಾರು ಪಾಂಡಿಯನ್ ದೊರೆ ಅವನು ಪರತತ್ವ ನಿರ್ಣಯ ಮಾಡಬೇಕು ಅಂತ ಡಂಗುರ ಹೊರಡಿಸಿದಾಗ ಇವ್ರಿಗೆ ಸ್ವಲ್ಪ ಹಿಂದೆ ಕೊಡ್ತಾರೆ. ಆದರೆ ಭಗವಂತನ ಆಜ್ಞೆ ಆಗುತ್ತೆ. ಪುರೋಹಿತ ಅರ್ಚಕರ ಮೇಲೆ ಬಂದು ನೀವು ಹೋಗಿ ಹೇಳಲೇಬೇಕು ಅಂತ ಹೇಳಿದಾಗ ಅಲ್ಲಿ ಹೋಗಿ ಪಾಂಡಿಯನ್ ದೊರೆ ಇದರಲ್ಲಿ ಆಸ್ಥಾನದಲ್ಲಿ ಅರಮನೆಯಲ್ಲಿ ಪರತತ್ವ ನಿರ್ಣಯ ಮಾಡ್ತಾರೆ. ಆ ಪರಿಕ್ಲಿಪ್ತ ಅವ್ರ ಕೈಗೆ ಬೀಳುತ್ತೆ. ತುಂಬ ಸಂತೋಷಗೊಂಡು ಪಟ್ಟರ್ಪಿರಾನ್ ಅನ್ನೋ ಬಿರುದನ್ನು ಪಾಂಡಿಯನ್ ದೊರೆಗೆ ಕೊಡೋದು ಅವ್ರಿಗೆ, ಪೆರಿಯಾಳ್ವಾರ್ಗೆ ಆ ಬಿರುದು ಪಟ್ಟರ್ಪಿರಾನ್ ಪಾಂಡಿಯನ್ ದೊರೆ ಕೊಡ್ತಾರೆ. ಕೊಟ್ಟಿದ್ದಷ್ಟೇ ಅಲ್ಲ, ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ತಾರೆ. ಇಡೀ ಮಧುರೈನ ಮಧುರೈ ವಲಂಬರವೆ ಅಂತ ಹೇಳಿಬಿಟ್ಟು ವೇದಾಂತ ದೇಶಕ್ಕೆ ಪ್ರಬಂಧ ಸಾರದಲ್ಲೂ ಮಾಡ್ತಾರೆ. ಇಡೀ ಮಧುರೈ ಪ್ರದಕ್ಷಿಣೆ ಬರ್ತಾ ಇದ್ದಾಗ ಎಲ್ಲ ನೋಡೋ ಹಾಗೆ ಬಂದ್ಬಿಟ್ರಲ್ಲಪ್ಪ ಭಗವಂತ, ಇವನಿಗೆಲ್ಲಿ ದೃಷ್ಟಿ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಪಲ್ಲಾಂಡು ಪಲ್ಲಾಯಿರತ್ತಾಂಡು ಅಂತ ಹಾಡೋಕ್ಕೆ ಶುರು ಮಾಡ್ತಾರೆ. ಹಾಡೋಕ್ಕೆ ಶುರು ಮಾಡೋದಷ್ಟೇ ಅಲ್ಲ, ಆನೆ ಕಟ್ಟಿದ ಗಂಟೆನ ತಗೊಂಡು ಹಾಗೆ ಅದನ್ನು ತಾಳದ ಥರ ಹಾಕ್ಕೊಂಡು ಹಾಡ್ತಾರೆ, ನಿನಗೆ ದೃಷ್ಟಿ ಆಗಬಾರ್ದು ಅಂತ. ಇಲ್ಲಿ ನಾವು ಗಮನಿಸಬೇಕು, ಪೆರಿಯಾಳ್ವಾರ್ ಸಾಧಾರಣ ಮನುಷ್ಯರಾದರೂ ಕೂಡ ಭಗವಂತನಿಗೆ ಹೇಗೆ ಪಲ್ಲಾಂಡು ಹೇಳ್ಬೋದು, ಅಷ್ಟು ದೊಡ್ಡವರವರು. ಭಗವಂತನಿಗೆ ಪಲ್ಲಾಂಡು ಹೇಳುವಷ್ಟು ದೊಡ್ಡವರ ಅಂತ ಹೇಳಿದ್ರೆ ಕೇವಲ ಭಕ್ತಿ ಅಭಿನಿವೇಶ ಮಾತ್ರನೇ. ಇಲ್ಲಿ ಅಸ್ಥಾನ ಭಯ ಅಂತ ಒಂದು ಹೇಳ್ತಾರೆ. ಎಲ್ಲಿರೋ ನಮ್ಮ ದೇವರಿಗೆ ಏನು ಆಗ್ಬಿಡುತ್ತೋ, ಕಣ್ಣೆಚ್ಚಲಾಗ್ಬಿಡುತ್ತೋ, ದೃಷ್ಟಿ ಕಣ್ಣೆಚ್ಚಲಾಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಹೆದರ್ಕೊಂಡು ಆ ಥರ ಪಲ್ಲಾಂಡು ಹೇಳ್ತಾರೆ. ಇದೇ ಥರನೇ ಈ ಪೆರಿಯಾಳ್ವಾರ್ ಹೇಳಿದ ಥರನೇ ಇಲ್ಲಿಂದ ನಾವು ನೋಡ್ಕೊಂಡು ಹೋಗೋಣ. ಹೇಗೆ ಪೆರಿಯಾಳ್ವಾರ್ ಥರನೇ ಆಂಡಾಳು ಕೂಡ ಅನುಕರಣೆ ಮಾಡ್ತಾ ಹೋಗ್ಲು ಅನ್ನೋದನ್ನು ನಾವು ಗಮನಿಸ್ಕೊಂಡು ಹೋಗೋಣ.
ಇವರು ಕಳ್ಳಾಂಡ ಹಾಡಿ ಇದು ಮಾಡಿದ್ರಲ್ವ, ಮಂಗಳಾಶಾಸನ ಮಾಡಿದ್ರಲ್ವ, ಅದೇ ಥರ ಆಂಡಾಳ್ ಕೂಡ ತನ್ನ ಇದರಲ್ಲಿ 24ನೇ ಹಾಡಲ್ಲಿ ತಿರುಪಾವಿನಲ್ಲಿ அன்று இவ்வுலகழந்தாடி போத்தி சென்னென்று தென்னிலங்கை செத்தாய் திரள் போத்தி பொன்னச்சகடம் உதைத்தாய் புகழ் போத்தி கன்று ಕುಣಿಲಾಯ್ ಎರಿಂದಾಯ್ ಕഴಲ್ ಪೋತಿ ಅಂತ ಎಲ್ಲ ಅವಳು ಮಂಗಳಾಶಾಸನ ಮಾಡ್ತಾರೆ. ಇಂದ್ರಿಯಾಂ ಬಂದು ಮತ್ತು ಎಷ್ಟು ದಿವಸ ಯಾರು ಮಾಡಿದ್ರೋ ಮಾಡಿಲ್ಲೋ ಗೊತ್ತಿಲ್ಲ, ಅವಾಗೆಲ್ಲ ನೀನು ತ್ರಿವಿಕ್ರಮ ಅವತಾರದಲ್ಲಿ ಇಡೀ ಜಗತ್ತನ್ನೆಲ್ಲ ಆಳ್ಕೊಂಡಿಯಲ್ಲ, ಅವತ್ತು ನಿನಗೆ ಯಾರು ಮಂಗಳಾಶಾಸನ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಇವತ್ತು ನಾನು ಮಾಡ್ತೀನಿ ಅಂತ. ಈ ಭಗವಂತನಿಗೆ ಮಂಗಳಾಶಾಸನ ಮಾಡೋ ಧೈರ್ಯ ಇವಳಿಗೆ ಹೇಗೆ ಬಂತು ಅಂತ ಹೇಳಿದ್ರೆ ಪೆರಿಯಾಳ್ವಾರಿಂದ ಅವಳಿಗೆ ಬಂತು. ಪೆರಿಯಾಳ್ವಾರ್ ಪಲ್ಲಾಂಡ ಹಾಡಿದ್ರಲ್ಲ, ಅದೇ ಥರ ಪೆರಿಯಾಳ್ವಾರಿಂದ ಅವಳು ಅನುಕರಣೆ ಮಾಡಿ ಅವಳು ಕೂಡ ಮಂಗಳಾಶಾಸನ ಮಾಡ್ತಾಳೆ. ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರೆ ಇದೇ ಥರ ಇನ್ನೊಂದು ಸಾಮ್ಯವನ್ನು ನೋಡ್ಬೋದು. ಈ ಪಲ್ಲಾಂಡ ಅನ್ನೋದು ಪ್ರತಿನಿತ್ಯ ಶಾಕಂಭರಿಗೆ ಎಲ್ಲ ವೈಷ್ಣವ ದೇವಾಲಯಗಳಲ್ಲೆಲ್ಲ ನಾವು ಉಪಯೋಗಿಸ್ತೀವಿ. ಅದೇ ಥರ ಆಂಡಾಳ್ ಶಿತ್ತಂಶಿರುಹಾಲೆ ಮತ್ತು ವಂಗಕಡೆ ಕೂಡ ಅಷ್ಟೇ, ಅದು ಶಾಕಂಭರಿಗೆ ಎಲ್ಲ ಶ್ರೀ ವೈಷ್ಣವ ದೇವಾಲಯಗಳಲ್ಲಿ ನಾವು ಅದನ್ನು ಉಪಯೋಗಿಸ್ತೀವಿ. 4000 ದಿವ್ಯ ಪ್ರಬಂಧಗಳು, ಅನೇಕ 10 ಆಂಡಾಳನ್ನ ಬೇಕಾದ್ರೆ ಆಳ್ವಾರ ಗುಂಪಿಗೆ ಸೇರಿಸದೆ ಹೋದರೆ ಕೂಡ 11 ಆಳ್ವಾರು ಬರೆದಿರೋ 4000 ದಿವ್ಯ ಪ್ರಬಂಧದಲ್ಲಿ ಇವರಿಬ್ಬರದ್ದು ಮಾತ್ರ ಶಾಕಂಭರಿಗೆ ಪ್ರತಿನಿತ್ಯ ಎಲ್ಲ ದೇವಸ್ಥಾನದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಎಂಥ ಒಂದು ಹಿರಿಮೆ ನೋಡಿ. ಇದೆಲ್ಲ ಒಂದು ದೊಡ್ಡ ವಿಶೇಷ. ಅವರ ತಂದೆ ಹೇಗೆ ಅವರ ಹಾಡುಗಳನ್ನು ಶಾಕಂಭರಿಗೆ ಉಪಯೋಗಿಸಿದ್ರು, ಅದೇ ಥರ ಗೋದೆ ಕೃತಿಯಲ್ಲಿ ಬರುವಂಥ ಶಾಕಂಭರೆ ಪಾಠಗಳನ್ನು ಪ್ರತಿನಿತ್ಯ ದೇವಸ್ಥಾನದಲ್ಲಿ ಉಪಯೋಗಿಸಲಾಯಿತು. ಇದು ಭಾಷ್ಯಕಾರ ಅವರೇ ಕಟ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಹೇಳಬೇಕು ಅಂತ ನಿಯಮನ ಕೂಡ ಮಾಡಿದರು, ಅದು ಹಾಗೆ ಬಂತು. ಇನ್ನು ಮುಂದೆ ಹಾಗೆ ನೋಡ್ತಾ ಹೋದರೆ ಈ ಅಸ್ಥಾನ ಭಯದ್ದು ಒಂದಾಯಿತು. ಹೆದರ್ಕೊಳ್ಬೇಕಾಗಿಲ್ಲ, ಭಗವಂತನ ವಿಷಯದಲ್ಲಿ ಅವನನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಮರ್ಥ್ಯ ಇದೆ ಅಂತ ಇದ್ದರೂ ಕೂಡ ನಾವು ಸಾಧಾರಣ ವ್ಯಕ್ತಿಗಳು ಯಾಕೆ ಮಂಗಳಾಶಾಸನ ಮಾಡ್ತೀವಿ ಅಂದರೆ ಅವನ ಮೇಲಿರುವಂಥ ಅಭಿನಿವೇಶ, ಉತ್ಕಟವಾದ ಒಂದು ಪ್ರೇಮ, ಭಗವಂತನಲ್ಲಿ ಪ್ರೇಮ. ಪೆರಿಯಾಳ್ವಾರ್ಗೆ ಅವರು ಯಶೋದೆ ಭಾವದಲ್ಲಿ, ತಾನೇ ತಾಯಿ ಏನೋ ಅನ್ನೋ ಯಶೋದೆ ಭಾವದಲ್ಲೇ ಅವರ ಎಲ್ಲ ಪೆರಿಯಾಳ್ವಾರ್ ತಿರುಮಡಿ ಪೂರ್ತಿ ಯಶೋದೆ ಭಾವದಲ್ಲೇ ಹಾಡಿದ್ರು. ಅದೇ ಥರ ಇವಳು ಆಂಡಾಳ್ ಬಂದು ಸಾಮಾನ್ಯವಾಗಿ ನಾವೆಲ್ಲ ನೋಡ್ತೀವಿ, ಭಗವಂತನನ್ನು ಅನುಭವಿಸ್ಬೇಕಾದ್ರೆ ಅವರೆಲ್ಲ ಒಂದು ಸ್ತ್ರೀ ಭಾವನೆಯಲ್ಲಿ ಮಾಡ್ಕೊಳ್ತಾರೆ. ಪರಕಾಲ ನಾಯಕಿ, ಪರಾಂಕುಶ ನಾಯಕಿ, ಆ ಥರನೇ ಅವರು ಹಾಡುಗಳನ್ನೆಲ್ಲ ಹೇಳ್ತಾರೆ. ಏಕೆಂದರೆ ಭಗವಂತ ಒಬ್ಬನೇ ಪುರುಷ, ಬಾಕಿ ಎಲ್ಲ ಸ್ತ್ರೀಗಳು ಸ್ತ್ರೀಪ್ರಾಯರು ಅಂತ ನಮಗೆಲ್ಲ ಗೊತ್ತು, ವೇದಗಳಲ್ಲೂ ಹೇಳುತ್ತೆ. ಅದೇ ಥರ ಆಗಿರಬೇಕಾದ್ರೆ ಪೆರಿಯಾಳ್ವಾರು ತನ್ನನ್ನು ಯಶೋದೆ ಭಾವನೆಯನ್ನೇ ಅಂದ್ಕೊಂಡು ಇಡೀ ತಿರುಮೊഴിನಲ್ಲಿ ಅನುಭವಿಸಿದ್ರು, ಭಗವಂತನನ್ನು ಕೊಂಡಾಡೋದು. ಆಂಡಾಳು ಪ್ರೇಯಸಿ ಥರ ಕೊಂಡಾಡ್ತಾಳೆ, ನಾಚಿಯಾರ್ ತಿರುಮೊഴിಯಲ್ಲೂ ಸರಿ ಮತ್ತು ತಿರುಪಾವೈನಲ್ಲೂ ಸರಿ. ತಿರುಪಾವೈನಲ್ಲಿ ಮಾಡಬೇಕಾದ್ರೆ ತುಂಬ ಒಂದು ಪೆರಿಯಾಳ್ವಾರ್ದು ಇದು ಅವ್ರಿಗೆ ಹೇಗೆ ಅದರಿಂದ ಪೆರಿಯಾಳ್ವಾರ್ ಸವಾಸದಿಂದ ಹೇಗೆ ತಿರುಪಾವೈ ಬಂತು ಅಂತ ನಾವು ನೋಡ್ಕೊಳ್ಳೋಣ. ವಟಪತ್ರಶಾಹಿ ದೇವಸ್ಥಾನದಲ್ಲಿ ಭಾಗವತವನ್ನು ಹೇಳಿಸ್ತಾ ಇದ್ರಂತೆ. ಆವಾಗ ಈ ಕಾತ್ಯಾಯನಿ ವ್ರತವನ್ನು ದ್ವಾಪರ ಯುಗದಲ್ಲಿ ಮಾಡಿದ್ರು ಅನ್ನೋದು ಬಂತಲ್ಲ, ಅದನ್ನು ಕೇಳಿಕೊಂಡು ಪ್ರತಿನಿತ್ಯ ಮಳೆ ಬರದೇ ಇರೋ ಕಾರಣ ಕಾತ್ಯಾಯನಿ ವ್ರತ ಮಾಡ್ತಾರೆ. ಆವಾಗ ಅದನ್ನು ಕೇಳಿಕೊಂಡು ಆಂಡಾಳಿಗೂ ಆಸೆ ಬರುತ್ತಂತೆ. ತಂದೆ ನಮಗೆ ಕೇಳ್ತಾಳೆ, ಅಪ್ಪ ನಾನು ಯಾಕೆ ಈ ಥರ ಒಂದು ವ್ರತ ಮಾಡಬಾರ್ದು ಅಂತ. ಆವಾಗ ಆಯಿತು ಅಂತ ಪರವಾನಗಿ ಕೊಡ್ತಾನೆ. ಸೊ ಅವರು ಹ್ಞೂ ಅಂತ ಹೇಳಿದ ಮೇಲೆ ಇವಳೇನು ಮಾಡ್ತಾಳೆ, ಅದೇ ಥರ 30 ದಿವಸ ಒಂದೊಂದು ಹಾಡು ತಿರುಪಾವೆಯನ್ನು ಕಟ್ಟಿ ಬೆಳಗಿನ ಜಾವ ಹೋಗಿ ಎಲ್ಲರನ್ನೂ ಆಯರ್ಪಾಡಿ ಅಂತ ಹೇಳಿದ್ರೆ ಇವಳಿಗೆ ಇದೇನೆ ಶ್ರೀವಿಲ್ಲಿಪುತ್ತೂರೇ ಆಯರ್ಪಾಡಿ, ವಟಪತ್ರಶಾಹಿ ದೇವಸ್ಥಾನನೇ ನಂದಗೋಪನ ಅರಮನೆ, ವಟಪತ್ರಶಾಹಿಯೇ ಕೃಷ್ಣ. ಹಾಗೆ ತನ್ನನ್ನು ಅವಳು ಮಳೆಗಾಗಿ ಏನೂ ವ್ರತವನ್ನು ಮಾಡಿರಲಿಲ್ಲ. ಪರೈ ಅಂತ ಕೇಳಿ ಭಗವಂತನ ಕೈಂಕರ್ಯಬೇಕು ಅಂತ ಹೇಳ್ತಾಳೆ. ಪೆರಿಯಾಳ್ವಾರ್ ಶನಿಯೋಗನಲ್ಲಿ ಹೇಗೆ ಭಗವಂತನನ್ನು ಕೇಳ್ಕೊಳ್ತಾರೆ, ಪರವೆಯೇರು ಪರಂಪುರುಡ ನೀಯನ್ನೇ ಕೇಳ್ಕೊಂಡ ಪಿಣ್ಣ ಅಂತ. ಅದೇ ಥರ ಇವಳು ಅಷ್ಟೇ, ಏನಕ್ಕೆ ನಮಕ್ಕೆ ನೀ ಪರೈತರುವ, ನಮಗೆ ನೀ ಪರೈತರ, ನಾರಾಯಣನೇ ನಮಕ್ಕೆ ಪರೈತರುವ ಅಂತ ಆಗ್ರಹ ಮಾಡಿ ಭಗವಂತನನ್ನು ಕೇಳೋ ಥರ ಕೈಂಕರ್ಯ ನಮಗೆ ಕೊಡ್ತಾನೆ ಅಂತ ನಿಶ್ಚಯವಾಗಿ ಹೇಳಿಟ್ಲು. ಈ 30 ಹಾಡು ಆದಮೇಲೆ ಭಗವಂತ ದರ್ಶನ ಸಮಾನಕಾರವಾಗಿ ಇವರಿಗೆ ಸಿಗಲಿಲ್ಲ, ಅದಕ್ಕೆ ಆ ಬೇಸರ ಬಂತು. ಆಮೇಲೆ ನಾಚಿಯಾರ್ ತಿರುಮಡಿ ಬರೀತಾಳೆ. ಇನ್ನು ಮುಂದೆ ಹೋಗಿ ನೋಡೋಣ ಹೇಗೆ ಇವರು ಸಾಮ್ಯವಾಗಿ ಪೆರಿಯಾಳ್ವಾರನ್ನ ಅನುಕರಿಸ್ಕೊಂಡು ಇದೇ ಥರ ಎಲ್ಲವನ್ನು ಬರೀತಾರೆ. ಒಂದು ನಾವು ನೋಡಬೇಕು, ಪೆರಿಯಾಳ್ವಾರ್ ಬಂದು ಕಲ್ಪಶಾಸ್ತ್ರದಲ್ಲಿ ನಿಪುಣರಾಗಿದ್ದರು.
ಅವರು ಬಾಕಿ ಎಲ್ಲ ವಿದ್ಯೆಗಳನ್ನು ಅವ್ರು ಕಲ್ತ್ಕೊಂಡಿದ್ರೆ ಕೂಡ ಕಲ್ಪಶಾಸ್ತ್ರದಲ್ಲಿ ತುಂಬ ನಿಪುಣರಾಗಿದ್ದರು. ಅವರು ಯಾವ್ಯಾವ ಯಾಗಕ್ಕೆ ಎಷ್ಟು ಇಷ್ಟಿ ಅಂದರೆ ಇಟ್ಟಿಗೆಗಳು ಇಡಬೇಕು, ಸಮಿತಿಗಳು ಎಷ್ಟು ಉದ್ದ ಇರಬೇಕು, ಏನು ಹೊಲಿಸಿ ಹಾಕಬೇಕು, ಆ ಸಂಬಾರ ಪದಾರ್ಥಗಳನ್ನೆಲ್ಲ ಏನೇನು ಉಪಯೋಗಿಸ್ಬೇಕು ಅದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದರು. ಮತ್ತು ಜ್ಯೋತಿಷ ಯಾವ ಯಾಗವನ್ನು ಯಾವಾಗ ಶುರು ಮಾಡಿದ್ರೆ ಯಾವ ನಕ್ಷತ್ರದಲ್ಲಿ ಅದು ಸರಿಯಾದ ಫಲವನ್ನು ಕೊಡುತ್ತೆ, ಪೂರ್ತಿ ಆಗುತ್ತೆ, ಇಂಥದ್ದೆಲ್ಲ ಅವರು ತುಂಬ ಅದರಲ್ಲಿ ನಿಪುಣರಾಗಿದ್ದರು. ಇದನ್ನು ವೇದಗಳನ್ನೆಲ್ಲ ಹೆಂಗಸರು ಸ್ತ್ರೀಯರು ಹೇಳದೇ ಇದ್ದರೆ ಕೂಡ ಹತ್ತಿರದಲ್ಲಿ ಅವ್ರ ತಂದೆ ಇದನ್ನೆಲ್ಲ ಮಾಡೋದನ್ನು ಹೇಳ್ಕೊಡ್ತಾ ಇದ್ದಿದ್ದನ್ನು, ಇದನ್ನೆಲ್ಲ ಸಲಹೆ ಕೊಡ್ತಾ ಇದ್ದಿದ್ದನ್ನು ಬೇರೆಯವ್ರಿಗೆಲ್ಲ ನೋಡ್ತಾ ಇದ್ಲು. ಹಾಗಾಗಿ ಅವಳು ಏನು ಮಾಡ್ತಾಳೆ, ಈ ವೈಷ್ಣವ ಯಾಗ ಅಂತ ಒಂದಿದೆ. ಆ ವೈಷ್ಣವ ಯಾಗದಲ್ಲಿ 3 ಕಡೆ ಪುರೋಡಾಶ ಇರ್ತಾರೆ. ಆ ಪುರೋಡಾಶ ಇರೋದನ್ನು ಸಾಂಕೇತಿಕವಾಗಿ ತಿರುಪ್ಪಾವೈನಲ್ಲಿ ಅವಳು 3 ಕಡೆ ಇರ್ತಾಳೆ. ವೈಷ್ಣವ ಯಾಗದಲ್ಲಿ ತ್ರಿವಿಕ್ರಮನನ್ನು ಕೊಂಡಾಡುವಂಥದ್ದು, ಅವನಿಗೆ ಅಂತ ಹವಿಸನ್ನು ಇಡಬೇಕಾದ್ರೆ ಪುರೋಡಾಶ ಅಂತ ಹೇಳ್ತೀವಿ, ಅಕ್ಕಿ ಹಿಟ್ಟಲ್ಲಿ ರೊಟ್ಟಿ ಥರ ಮಾಡಿ ಅದನ್ನು ಹೇಗೆ ಅಂತ ಹೇಳಿದ್ರೆ 3 ಪದ್ಯಗಳಲ್ಲಿ ತಿರುಪ್ಪಾವೈಯಲ್ಲಿ ತೋರಿಸ್ಕೊಡ್ತಾಳೆ. ಒಂದು ಓಂ ಇವಳಂದ ಉತ್ತಮಂತೆ ಪಾಡಿ ನಾಂಗಣ್ಣಂ ಪಾವೈಕ್ ಚಾತಿ ನೀನಾಡಿ ಅಲ್ಲೂ ಅಷ್ಟೇ ಪೂರ್ತಿ ಹೇಳಕ್ಕೆ ಹೋಗಲ್ಲ, ಸಮಯ ಕಡಿಮೆ ಬರುತ್ತೆ. ಯಾಕಂದರೆ ಇನ್ನೂ ಒಂದು ಉಪನ್ಯಾಸ ಇದೆ, ಮಹತ್ತರವಾದ ಉಪನ್ಯಾಸ, ಅದನ್ನು ಎಲ್ಲರೂ ಕೇಳಬೇಕು. ಅದಕ್ಕೆ ಅರ್ಧನೇ ಪಾಠ ಹೇಳ್ತೀನಿ, ನಿಮಗೆಲ್ಲ ಗೊತ್ತಿರೋದ್ರಿಂದ ಅನುಭವಕ್ಕೆ ಬರುತ್ತೆ ಅದು. ಆ ಓಂಗಿ ಉಲಹಳಂದನಲ್ಲಿ ಅಲ್ಲೂ ಅಷ್ಟೇ ತ್ರಿವಿಕ್ರಮ ಅವತಾರವನ್ನು ಹೇಳ್ತಾಳೆ. ಒಂದೊಂದು ದಶಕದಲ್ಲಿ ಒಂದೊಂದು ತ್ರಿವಿಕ್ರಮ ಅವತಾರವನ್ನು ಗುರುತಿಸ್ಕೊಡ್ತಾಳೆ. ಇನ್ನೊಂದು ಅಂಬರಮೇ ತಣ್ಣೀರೇ ಶೋರೇರಂ ಶೈಲು 2ನೇ ದಶಕದಲ್ಲಿ ಅಲ್ಲಿ ಬರುತ್ತೆ. ಅಂಬರ ಮೂಡರತ್ತು ಓಂಗಿ ಉಲಹಳಂದ ಉಂಬರ್ ಕೋಮಾನೆ ಉರಂಗಾದೆಡೆಂದಿರ ಅಂತ. ಅಂಬರ ಮೂಡರತ್ತು ಓಂಗಿ ಉಲಹಳಂದ ಅಲ್ಲೂ ಅಷ್ಟೇ ತ್ರಿವಿಕ್ರಮ ಅವತಾರ 2ನೇ ದಶಕದಲ್ಲಿ ಹೇಳ್ತಾಳೆ. 3ನೇ ದಶಕದಲ್ಲಿ ಅನ್ರಿಗೆ ಉಲಹಳಂದ ಎಡಿ ಪೋತಿ ಚೆನ್ನೆಂಡ್ರ ತೆನ್ನಿಲಂಗೆ ಚೆತ್ತ ತಿರಲ್ ಪೋತಿ ಅಲ್ಲೂ ಅಷ್ಟೇ ತ್ರಿವಿಕ್ರಮ ಅವತಾರ. ಸೊ ಈ ಥರ ಕಲ್ಪಶಾಸ್ತ್ರದಲ್ಲಿ ಹೇಳಿರುವಂಥದ್ದು ವೈಷ್ಣವ ಯಾಗದಲ್ಲಿ ತುಂಬ ಮುಖ್ಯವಾಗಿರುವಂಥದ್ದನ್ನು ಇಲ್ಲಿ ಹೇಳ್ತಾಳೆ. ಅಷ್ಟೇ ಅಲ್ಲದೆ ವಾರಣಮಾಯಿರಂ, ಇದು ನಾಚ್ಯಾತ್ರಿಮೊಯಲ್ಲಿ ಬರುವಂಥದ್ದು ಒಂದು ದಶಕ. ಆ ವಾರಣಮಾಯಿರಂ ದಶಕದಲ್ಲಿ ಮದುವೆ ಪಾಣಿಗ್ರಹಣ ಶಾಸ್ತ್ರವನ್ನು ಎಷ್ಟು ಚೆನ್ನಾಗಿ ಒಂದಾದ್ಮೇಲೆ ಒಂದು ಹಾಗೆ ಕನಸಲ್ಲಿ ನೋಡಿದ್ದನ್ನು ತನ್ನ ಸಖಿಗಳಿಗೆ ಹೇಳೋ ಥರ ಹೇಳಿದರೆ ಕೂಡ ಆ ವಾರಣಮಾಯಿರಂ ಇದರಲ್ಲಿ ಪೂರ್ತಿ ಹೇಳ್ತಾಳೆ. ಒಂದೊಂದೇ ಪಾಣಿಗ್ರಹಣ, ಆಮೇಲೆ ಹೇಗೆ ಇದು ಅಮ್ಮಿ ಕಲ್ ಮೇಲೆ ಅಮ್ಮಿ ಮಿದಿಕ್ಕ ಅಂತ ಹೇಳಿದ್ರು ಲಾಜಾಹೋಮದವರೆಗೂ ಒಂದೊಂದೇ ಕ್ರಮವಾಗಿ ಹೇಳಿಕೊಂಡು ಮದುವೆಯಲ್ಲಿ ಯಾವ್ಯಾವ ಶಾಸ್ತ್ರ ಬರುತ್ತೋ ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದಾಳೆ. ಸೊ ಇದೆಲ್ಲ ಪೆರಿಯಾಳ್ವಾರ ಜೊತೆಗೆ ಇತ್ತು. ಅದನ್ನೆಲ್ಲ ನೋಡಿ ಹಾಗೆ ಆ ಮಂತ್ರಗಳು ಇವು ಎಲ್ಲ ವಿಶೇಷತೆ ಎಲ್ಲ ತಿಳ್ಕೊಂಡು ಹಾಗೆ ಅವಳು ಬರೆದಿರೋವಂಥದ್ದು. ಇನ್ನೊಂದು ನೋಡ್ಬೇಕು ನಾವು ಏನಪ್ಪ ಅಂತ ಹೇಳಿದ್ರೆ, ಪೆರಿಯಾಳ್ವಾರನ್ನ ಆನೆ ಮೇಲೆ ಮೆರವಣಿಗೆ ಮಾಡಿದ್ರಲ್ವಾ, ಹೇಗೆ ಇದರಲ್ಲಿ ಮದುರೈ ಪೂರ್ತಿ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿದ್ರು. ಆಗ ಇವಳು ಚಿಕ್ಕ ಹುಡುಗಿ ಎಷ್ಟು ಚೆನ್ನಾಗಿರುತ್ತಲ್ವ, ಅದನ್ನು ಗಮನಿಸಿದಾಳೆ. ಆನೆ ಮೇಲೆ ಮೆರವಣಿಗೆ ಮಾಡೋದು ಅದನ್ನೇ ತನ್ನ ಕನಸಲ್ಲಿ ನೋಡ್ತಾಳೆ. ಕುಂಕುಮಪ್ಪಿ ಕುಳಿಶಾಂಡ ಮಟ್ಟಿತ್ ಮಂಗಲ ವೀದಿ ಉಡಂಚಂಡ್ರಂಗ ಆನೆ ಮೇಲೆ ಕುತ್ಕೊಂಡು ಮೆರವಣಿಗೆ ಮಾಡೋದು, ಅದನ್ನು ತನ್ನ ವಾರಣಮಾಯಿರಂ ಹಾಡಿನಲ್ಲಿ ಹೇಳ್ತಾಳೆ. ಅದು ಪಾಶ್ರಗಳನ್ನು ಪೂರ್ತಿ ಹೇಳಕ್ಕೆ ಹೋಗಲ್ಲ, ಸಮಯ ಜಾಸ್ತಿ ಆಗುತ್ತೆ ಅಂತ. ಸೊ ಅಲ್ಲಿ ಆನೆ ಮೇಲೆ ಕೂತ್ಕೊಂಡು ಇವಳನ್ನು ಮೆರವಣಿಗೆ ಮಾಡಿದ್ಮೇಲೆ ಯಾವಾಗ ಅಂತ ಹೇಳಿದ್ರೆ ಶ್ರೀರಂಗದಲ್ಲಿ ಹೋಗಿ ಇವಳು ಅದೃಶ್ಯ ಆಗ್ಬಿಡ್ತಾಳೆ. ಅವಾಗ ತುಂಬ ಬೇಜಾರಾಗುತ್ತೆ ಪೆರಿಯಾಳ್ವಾರಿಗೆ. ನಲ್ಲದೋರ್ ತಾಮರೈ ಪೊಯ್ಗೆ ಅಂತ ಒಂದು ದಶಕದಲ್ಲಿ ಪೂರ್ತಿ ಅವ್ರು ಹೇಳ್ತಾರೆ ಹೇಗೆ ಒಂದು ಹೆಣ್ಮಗಳನ್ನು ಸಾಕ್ಬಿಟ್ಟು ದಾರ ಎರೆದು ಕೊಟ್ಟಾಗ ಎಷ್ಟು ಬೇಸರ ಆಗುತ್ತೆ ಅವಳು ಹೋಗ್ಬೇಕಾರೆ ಅಂತ. ಸಾಧಾರಣ ನಾವು ನೋಡ್ತೀವಿ ಮದುವೆ ಮನೆಗಳೆಲ್ಲ ಅಮ್ಮಂದರು ಅಕ್ಕಂದರು ಅವರೆಲ್ಲ ಜೋರಾಗಿ ಹೇಳ್ತಾರೆ. ತಂದೆದಿರು ಏನು ಹಾಗೆ ತೋರಿಸ್ಕೊಳ್ಳಲ್ಲ ವ್ಯಕ್ತವಾಗಿ, ಆದರೆ ತಂದೆದಿರಿಗೂ ಪಾಪ ಅವ್ರಿಗೆ ತುಂಬ ದುಃಖ ಆಗುತ್ತೆ. ಹೆಣ್ಣುಮಗಳ ಹೋಗಬೇಕಾದ್ರೆ ಅವ್ರಿಗೂ ಅಷ್ಟೇ ದುಃಖ ಆಗುತ್ತೆ. ಅದನ್ನು ನೀವು ನೆಲದೋರ್ ತಾಮರೆ ಪೋಯಿಗೆ ದಶಕ ಪೂರ್ತಿ ನೀವು ಅನುಸಂಧಾನ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಹೇಗೆ ಎಲ್ಲ ಸಾಕಿದೆ, ಎಷ್ಟೆಲ್ಲ ಹತ್ತಿರ ಇಟ್ಕೊಂಡು ಮುದ್ದಾಗಿ ಸಾಕಿದೆ. ಯಾರ ಮನೆಗೋ ಕೊಟ್ಬಿಡ್ತಾ ಇದ್ದಾರಲ್ಲ, ಅವ್ರ ಮನೇಲಿ ಹಗ್ಗ ಹೇಗಿದೆಯೋ ಗೊತ್ತಿಲ್ಲ, ಬಾವಿ ನೀರು ಎಳೆಯೋಕ್ಕೆ ಹಗ್ಗ ಹೇಗಿದೆಯೋ ಗೊತ್ತಿಲ್ಲ, ಇದು ಮೊಸರು ಕಡಿಯೋ ಹಗ್ಗ ಹೇಗಿದೆಯೋ ಗೊತ್ತಿಲ್ಲ, ಆ ಥರ ಎಲ್ಲ ದುಃಖ ಪಟ್ಕೋತಾರೆ. ಯಾಕಂದರೆ ನಾಜೂಕಾಗಿ ಸಾಕಿರ್ತಾರೆ ಹೆಣ್ಮಕ್ಳನ್ನು. ಬೇರೆ ಮನೆಗೆ ಹೋಗಬೇಕಾದ್ರೆ ಅವ್ರು ಏನು ಕಷ್ಟಪಡ್ತಾರೋ ಅಂತ ದುಃಖ ಪಡ್ತಾರೆ. ಸಾಧಾರಣವಾಗಿ ಅದನ್ನೆಲ್ಲ ಅವರು ಹಾಡುಗಳಲ್ಲಿ ತೋರಿಸ್ಕೊಡ್ತಾರೆ. ಪೆರಿಯಾಳ್ವಾರ್ಗೂ ಎಂಥ ಒಂದು ಅನುಕಂಪ ಇತ್ತು ಆ ಗೋದೆ ಮೇಲೆ. ಸಾಕಿದ ಮಗಳಾದರೆ ಕೂಡ ನೋಡಿ ಎಷ್ಟು ಎಂಥ ತ್ಯಾಗಮೂರ್ತಿ ಅಂತ ಹೇಳಿದ್ರೆ,
ಸಾಧಾರಣವಾಗಿ ಹೆಣ್ಮಕ್ಳನ್ನ ತೊಗೊಂಡು ಸಾಕೋಕ್ಕೆ ಆಗಿನ ಕಾಲದಲ್ಲೆಲ್ಲ ಹಿಂದೆ ಹಾಕೋರು. ಯಾಕಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಡ್ಬೇಕು ಅವ್ರಿಗೆಲ್ಲ ಜವಾಬ್ದಾರಿ ಇರುತ್ತೆ. ಆದರೂ ಕೂಡ ಮಗುವನ್ನು ತೊಗೊಂಡು ಸಾಕಿ ಬೆಳೆಸಿ ಮದುವೆ ಮಾಡಿ ಅದು ಒಂಥರ ವ್ಯತ್ಯಾಸವಾದ ಒಂದು ಮದುವೆ. ಏನಂದರೆ ನನ್ನನ್ನು ಶ್ರೀರಂಗಕ್ಕೆ ಕರ್ಕೊಂಡು ಹೋಗಿ ಬಿಟ್ಬಿಡು ಅಂತ ಹೇಳಿದ್ರೆ ಊರೆಲ್ಲ ಏನು ಅಂದ್ಕೊಳ್ತಾರೆ, ಎಲ್ಲರೂ ಏನು ಆಡ್ಕೊಳ್ತಾರೆ ಏನು ಅಂತ. ಆದರೂ ಪರವಾಗಿಲ್ಲ, ಯಾಕೆಂದರೆ ಆಂಡಾಳ ಮನಸ್ಸಲ್ಲಿ ಏನು ಭಕ್ತಿ ಇತ್ತು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ವೇಂಗಡವರ್ಕೆನ್ನೇ ವಿಧಿ ಕಿತ್ತಿ ಅಂತ ಅವಳು ಹೇಳಿಬಿಟ್ಲು. ಅವಳು ಹಾಡುಗಳನ್ನೇ ಹೇಳಿದ್ಲು, ನಾನು ಬೇರೆಯವ್ರಿಗೆ ಯಾರಾದರೂ ನೀವು ನನ್ನ ಕೊಟ್ಟು ಮದುವೆ ಮಾಡಿದ್ರೆ ನಾನು ಬದುಕೋಲ್ಲ ಅಂತಲೇ ಹೇಳಿಬಿಡ್ತಾಳೆ. ಅಷ್ಟು ನಿಷ್ಠವಾಗಿ ಹೇಳಿದ ಮೇಲೆ ಅವರು ಅವಳ ಮಾತಿಗೆ ಒಪ್ಪಿ ಅವಳನ್ನು ಶ್ರೀರಂಗಕ್ಕೆ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ತಾರೆ. ಇನ್ನು ಇವರಿಬ್ಬರಲ್ಲಿ ಏನು ಸಾಮ್ಯ ಅಂತ ನೋಡಿದ್ರೆ ಇಬ್ಬರು ಪುಷ್ಪ ಕೈಂಕರ್ಯವನ್ನು ಮಾಡಿದ್ರು ಅಂತ. ಈ ಪುಷ್ಪ ಕೈಂಕರ್ಯ ದಿನ ಮಾಲೆಯನ್ನು ಕಟ್ಟಿ ಪೆರಿಯಾಳ್ವಾರು ಕೊಡ್ತಾಯಿದ್ರು. ಇವಳೇನಪ್ಪ ಅಂದರೆ ಇನ್ನೊಂಥರ ವಿಶೇಷ, ಇವಳು ಮುಡ್ಕೊಂಡು ಕೊಡ್ತಾಯಿದ್ಲು. ಇಬ್ಬರು ಪಾಮಾಲೆ ಪೂಮಾಲೆ ಎರಡು ಭಗವಂತನಿಗೆ ಕೊಡ್ತಾಯಿದ್ರು. ಇನ್ನೂ ಒಬ್ಬ ಆಳ್ವಾರ್ ಇದ್ದಾರೆ ನಮಗೆ, ತೊಂಡರಡಿ ಪುಡಿ ಆಳ್ವಾರ್. ಇವರು ಹಾಗೇನೆ ಪಾಮಾಲೆ ಪೂಮಾಲೆ ಎರಡು ಕೊಟ್ಟರು ನಮಗೆ. ಆಳ್ವಾರ್ಗಳಲ್ಲಿ ಇವರು ಈ ಪುಷ್ಪ ಈ ಥರ ಕೈಂಕರ್ಯ ಮಾಡೋರಿಗೆಲ್ಲ ಆಂಡಾನ್ ಅಂತ ಹೇಳ್ತಾರೆ ವಂಶ. ಅವರು ಆಂಡಾನ್ ವಂಶಕ್ಕೆ ಸೇರಿದವರು ಅಂತ. ಆ ಲೆಕ್ಕದಲ್ಲೂ ಕೂಡ ವರಲಾರ್ನಲ್ಲಿ ಹೇಳ್ತಾರೆ ಆಂಡಾಳನ ಹೆಸರು ಹಾಗೇ ಬಂತೋ ಏನೋ ಅಂತ. ಈ ಥರ ವಿಶೇಷವಾಗಿ ಈ ಕವಿನಾಮ ಅಂತ ನೋಡಿದಾಗ ಇಬ್ಬರಲ್ಲೂ ಅದರಲ್ಲೂ ಸಾಮ್ಯ ನಾವು ನೋಡ್ಬೋದು. ಪಟ್ಟಪಿರಾನ್ ಶಮ್ನ ಪತ್ತುಮ್ ಅಂತ ಅವ್ರ ಕೊನೆಯಲ್ಲಿ ಯಾವಾಗಲೂ ಕಾವ್ಯನಾಮಗಳನ್ನು ಕೊನೆ ಪದ್ಯದಲ್ಲಿ ಹಾಕೋದುಂಟು. ಪಟ್ಟಪಿರಾನ್ ಶಮ್ನ ಅಂತ ಹೇಳ್ಕೊಂಡ್ಬಿಟ್ಟು ಪಟ್ಟಪಿರಾನನ್ನು ಬಿರಿದು ಇವರಿಗೆ ಪಾಂಡ್ಯ ದೊರೆ ಕೊಟ್ಟಿದ್ದು, ಮತ್ಸ್ಯಧ್ವಜ ಪಾಂಡ್ಯ ದೊರೆ ಕೊಟ್ಟಿದ್ದು, ಅದನ್ನು ಹಾಕ್ಕೊಳ್ತಾರೆ. ಇವಳು ಅದೇ ಥರ ಪಟ್ಟಪಿರಾನ್ ಗೋದೇಶನ್ನ ಅಂತ ಯಾವತ್ತೂ ತಾನು ತನ್ನ ಹೆಸರನ್ನು ಮಾತ್ರ ಎಲ್ಲೂ ಹಾಕ್ಕೊಂಡಿಲ್ಲ. ಗೋದೆ ಪ್ರತಿಯೊಂದು ಹಾಡಲ್ಲೂ ಅಷ್ಟೇ ಪಟ್ಟಪಿರಾನ್ ಗೋದೇಶನ್ನ ಅಂತಲೇ ಹಾಕ್ಕೊಳ್ತಾಳೆ ಅವಳು. ಸೊ ಅದರಲ್ಲೂ ಬೇಕಾದರೆ ನಾವು ಆ ಥರ ಸಾಮ್ಯ ಇರೋದು ನೋಡ್ಬೋದು. ಇನ್ನು ಇವರು ಹಾಡಿರೋದು ಇನ್ನೊಂದು ಆ್ಯಂಗಲ್ ಅಂದರೆ ಇನ್ನೊಂದು ನಿಟ್ಟಿನಲ್ಲಿ ನಾವು ನೋಡ್ಬೋದು. ಹೇಗೆ ಅಂದರೆ ಇವರು ಕೃತಿಗಳಲ್ಲಿ ಬರುವಂಥ ದಿವ್ಯ ದೇಶಗಳು, ಆ ದಿವ್ಯ ದೇಶಗಳಲ್ಲೆಲ್ಲ ಇಬ್ಬರು ಹೇಗೆ ಕೊಂಡಾಡಿದ್ದಾರೆ ಅಂತ. ಸಾಮಾನ್ಯವಾಗಿ ಎಲ್ಲ ಆಳ್ವಾರ್ಗಳು ಅಷ್ಟೇ ತುಂಬಾ ದಿವ್ಯ ದೇಶಗಳನ್ನು ಅವರ ಇದರಲ್ಲಿ ಹಾಡ್ತಾರೆ. ತುಂಬ ಆ ಥರ ಜಾಸ್ತಿ ದಿವ್ಯ ದೇಶಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟು ಕೊಂಡಾಡಿರೋರು ಅಂತ ಹೇಳಿದ್ರೆ ತಿರುಮಂಗೆ ಆಳ್ವಾರ್. ಹೆಚ್ಚು ಕಡಿಮೆ 96 ದಿವ್ಯ ದೇಶಗಳಿಗೆ ಅವರು ಕಾಲ್ನಡಿಗೆಯಲ್ಲೇ ಹೋಗಿ ಎಲ್ಲ ಹಾಡಿದ್ರು. ನಮ್ಮ ಆಳ್ವಾರ್ ಯಾವ ದಿವ್ಯ ದೇಶಕ್ಕೂ ಹೋಗಲಿಲ್ಲ, ಹುಣಸೆ ಮರದ ಟ್ರೈನಲ್ಲೇ ಕೂತ್ಕೊಂಡು ಎಲ್ಲವನ್ನ ಹೇಳಿದ್ರು ಅಂತ ನಾವು ನೋಡಿದ್ದೀವಿ ಚರಿತ್ರೆಯಲ್ಲಿ. ಇವರು ಅಷ್ಟೇ ಪೆರಿಯಾಳ್ವಾರು ತುಂಬ ಎಲ್ಲ ದಿವ್ಯ ದೇಶಕ್ಕೂ ಹೋಗಿದ್ದು ಚರಿತ್ರೆ ಏನಿಲ್ಲ. ಯಾಕಂತ ಹೇಳಿದ್ರೆ ತಿರುಮಾಲಿನ ಶೋಲೆ ತಿರುಗೋಷ್ಠಿಯವರು ಅಲ್ಲಿ ಕೂಡಲಳಗರ್ ಕಲ್ಲಳಗರ್ ಇಲ್ಲೇ ಹತ್ತತ್ರ ಇರೋದು ಕಾರಣ ಇರ್ಬೋದು. ಯಾಕಂದರೆ ಅದೆಲ್ಲ ಕಾಲ್ನಡಿಗೆಯಲ್ಲಿ ಹೋಗಬೇಕಾಗಿತ್ತು. ಮತ್ತು ಈ ಕೈಂಕರ್ಯ ತಪ್ಪೋಗುತ್ತೆ ನೋಡಿ, ಪುಷ್ಪ ಕೈಂಕರ್ಯ ನಿತ್ಯ ಮಾಡೋರಲ್ಲ ದೇವಸ್ಥಾನಕ್ಕೆ, ಕೈಂಕರ್ಯ ತಪ್ಪೋಗುತ್ತೆ ಅಂತ ಅವ್ರು ಮಾಡ್ತಾಯಿದ್ರು. ಆದರೂ ಕೂಡ ಅವರು ಕೆಲವು ದಿವ್ಯ ದೇಶಗಳನ್ನೆಲ್ಲ ಹಾಡಿದ್ದಾರೆ. ಅದನ್ನು ನಾವು ನೋಡೋಣ. ಅದೇನೇ ನಮಗೆ ಅನುಭವಕ್ಕೆ ಬರುವಂಥದ್ದು. ಯಾರು ಓದಿ ಈ ಪ್ರಬಂಧಗಳನ್ನು ಕಲಿತು ಓದಿ ಪಾರಾಯಣ ಎಲ್ಲ ಮಾಡ್ತಾರೆ ನೋಡಿ, ಅವ್ರಿಗೆ ಇದೆಲ್ಲ ಸ್ವಲ್ಪ ರುಚಿ ಕೊಡುತ್ತೆ. ಹೇಗೆ ಅಂದರೆ ಯಾವ್ಯಾವ ದಿವ್ಯ ದೇಶಗಳ ಮೇಲೆ ಏನೇನು ಹಾಡಿದ್ರು ಅಂತ. ಅದೇ ಥರ ಇಲ್ಲಿ ನಾವು ನೋಡೋಣ. ಈ ಒಂದು ತಿರುಮಾಲಿನಂ ಶೋಲೆ, ಈ ತಿರುಮಾಲಿನಂ ಶೋಲೆ ಮೇಲೆ ಆಂಡಾಳು ಕೂಡ ಹಾಡಿಲ್ಲ. ಸಿಂಧುರ ಚೆಂಬಡಿಕೋ ತಿರುಮಾಲಿನಂ ಶೋಲೆ ಎಂದು ಅದು ಆ ಪೂರ್ತಿ ಶತಕ ತಿರುಮಾಲಿನಂ ಶೋಲೆ ಮೇಲೆ ಹಾಡ್ತಾಳೆ. ತಿರುಮಾಲಿನಂ ಶೋಲೆ ಮೇಲೆ ಇನ್ನೂ ಒಂದು ಹೆಚ್ಚು ಅವಳಿಗೆ ಆಂಡಾಳಿಗೆ ಇದು ಅದರ ಮೇಲೆ ಪ್ರೀತಿ ಏನಪ್ಪ ಅಂತ ಹೇಳಿದ್ರೆ ಆ ದೇವರಿಗೆ ಬೇಡ್ಕೊಂಡ್ಬಿಟ್ಟಿರ್ತಾಳೆ. ನಾನು ನರಂಪೊಳೆ ನಾರಾಯಣನ್ ನಂಬಿಕ್ ನಾನು 100 ತಡ ಅಕ್ಕಾರ ಅಡಿಶಿಲ್ ಸೊನ್ನೇನ್ ಬೇಡ್ಕೊಂಡಿರ್ತಾಳಂತೆ. ನಾನು ಭಗವಂತನ ಸೇರಬೇಕಪ್ಪ, ನಿನಗೆ 100 ತಡ ಅಕ್ಕಾರ ಅಡಿಶಿಲ್ ಕೊಡ್ತೇನೆ ಅಂತ. ಅದನ್ನೇ ನಾವು ಭಗವದ್ ರಾಮಾನುಜರು ನೋಡಿದ್ವಿ. ಕಲಿಯುಗದಲ್ಲಿ ಬಂದು ಅಯ್ಯೋ ಅಷ್ಟು ಸಣ್ಣ ಹುಡುಗಿ ಬೇಡ್ಕೊಂಡಿದ್ಲೋ ಕೊಟ್ಲೋ ಇಲ್ವೋ ಅಂತ ಹೇಳಿ ಅವರು ನೆರವೇರಿಸ್ತಾರಂತೆ. ನೆರವೇರಿಸಿ ಮಾಡಿದೀನಮ್ಮ ನಾನು ಅಂತ ಹೇಳಿಬಿಟ್ಟು ಬಂದು ಶ್ರೀವಿಲ್ಲಿಪುತ್ತೂರು ಹೇಳಬೇಕಾದ್ರೆ ಗರ್ಭಗುಡಿಯಿಂದ ಅಣ್ಣ ಅಂತ ಕರೀತಾರಂತೆ. ಅದಕ್ಕೆ ಪೆರುಂಬೂದೂರ್ ಮಾಮನಿಕ್ ಪಿನ್ನಾನಾಳ್ವಾಯಿ ಅಂತ ವಾಯು ತಿರುನಾಮನಲ್ಲಿ ರಾಮಾನುಜರಿಗೆ ತಂಗಿಯಾಗಲು ಅಂತ, ಯಾಕಂದರೆ ಅಣ್ಣ ಅಂತ ಕರೀತಾಳೆ. ಆ ಥರ ಈ ಮಾಲಿನ ತಿರುಮಾಲಿನ ಶಾಲೆ ಮೇಲೆ ಅವಳು ಒಂದು ಫುಲ್ಲು ದಶಕ ಬರೀತಾಳೆ. ಇವರು ಪೆರಿಯಾಳ್ವಾರು ಅಷ್ಟೇ. ಅವರು ಕುಲಮಲೈ ಕೋಲಮಲೈ ಕುಳಿರ್ ಮಾಮಲೈ ನಿಲಮಲೈ ನೀಂಡಮಲೈ ತಿರುಮಾಲಿನಂ ಶೋಲೆ ಮಲೆಯೇ ಅಲಂಬಾವೆರುಟ್ಟ ಅರಕ್ಕೈ ಕೊಂಡ್ರ ಅರಕ್ಕ ತಿರಿಯುಂ ಅಂತ ಬರುತ್ತೆ ಆ ದಶಕದಲ್ಲಿ. ಅದರಲ್ಲಿ ಹೇಳ್ತಾಳೆ. ಅದೇ 2 ದಶಕ ಬರೆದಿದ್ದಾರೆ ಪೆರಿಯಾಳ್ವಾರ್ ತಿರುಮಾಲಿನ ಶೋಲೆ ಮೇಲೆ. ಇವಳು 1 ದಶಕ ಬರೆದಿದ್ದಾಳೆ.
ಹೇಗೆ ಅಂದರೆ ಇದನ್ನೇ ನಾವು ನೋಡಬೇಕು. ಅವ್ರು ಬರೆದ್ರಲ್ಲ ಅದೇ ಥರ ನಾನು ಬರಿಬೇಕು ಅಂತ ಉತ್ಸಾಹ ಇರುತ್ತೆ ಅವ್ರಿಗೆ ಪದ್ಯಗಳನ್ನು ಬರಿಬೇಕಾದ್ರೆ. ಇವರು ಇನ್ನೊಂದು ರುಕ್ಮಿಣಿ ನಂಗೈ ಮೀಟುಪಾನ್ ಅದರಲ್ಲಿ ಬರೀತಾರೆ ಅವ್ರಿಗೆ. ಅಂದರೆ ಅದರಲ್ಲೂ ಹೇಳ್ತಾರೆ, ಆ ದಶಕದಲ್ಲಿ ಕೂಡ ಹೇಳ್ತಾರೆ. ಇನ್ನೊಂದು ಶ್ರೀರಂಗ ಹಾಡದೇ ಇರೋ ಯಾರೂ ಆಳುವಾರೇ ಇಲ್ಲ. ಹೆಚ್ಚು ಕಡಿಮೆ ಎಲ್ಲ ಆಳುವಾರನು ಶ್ರೀರಂಗ ದಿವ್ಯದೇಶವನ್ನು ಹಾಡೇ ಹಾಡ್ತಾರೆ. ಅದರಲ್ಲಿ ಪೆರಿಯಾಳ್ವಾರು ಮರಬಡಿಯೈ ತಂಬಿಕ್ ಅಂತ ಒಂದು ಪೂರ್ತಿ ದಶಕದಲ್ಲಿ ಅದರಲ್ಲಿ ಕಂಪ್ಲೀಟ್ ಬರೀತಾರೆ. ಹೇಗೆ ಅಂತ ಹೇಳಿದ್ರೆ, ಊರು ಉಡೆಯ ಮಲರ್ ನೀಲಂ ಕಾತಾಟೋಷಲಿಕ್ಕುಂ ಒಳಿಯರಂಗಮೇ ಅಂತ. ಅದು ಕೊನೆಯ ಸಾಲು ಮಾತ್ರ ಹೇಳ್ತೀನಿ, ಪೂರ್ತಿ ಪದ್ಯಗಳನ್ನು ದಶಕ ಪೂರ್ತಿ ಓದೋಕ್ಕೆ ಸಮಯ ಆಗೋದಿಲ್ಲ, ಆ ಥರ ಹೇಳ್ತಾರೆ. ಮತ್ತು ಅದೇ ಥರ ಅವರು ಶ್ರೀರಂಗದ ಮೇಲೆ ಇನ್ನೂ ಒಂದು ದಶಕ ಬರೀತಾರೆ ಪೆರಿಯಾಳ್ವಾರ್. ಮಾಧವತ್ವಂ ಪುತ್ತಿರನ್ ಮರಿಕಡಲ್ವಾಯ್ ಮಾಂಡಾನೆ. ಅಲ್ಲಿ ಹೋಗಿ ಇದರಲ್ಲಿ ಸಾಂದೀಪಿನಿ ಗುರುಗಳ ಮಗ ಅವನು ಹೋಗಿ ಇದರಲ್ಲಿ ಸಮುದ್ರದಲ್ಲಿ ಸತ್ತು ಹೋಗ್ತಾನಲ್ಲ, ಅದನ್ನು ಆ ದಶಕದಲ್ಲಿ ಹೇಳ್ತಾಳೆ. ಮೋದಿಲ್ ವೈತತೆ ಸೊರಿಯುಂ ಪುನಲರಂಗಂ ಎಂಬದುವೆ ಅಂತ ಅವ್ರು ಹಾಡ್ತಾರೆ. ಅದೇ ಥರ ಆಂಡಾಳು ಶ್ರೀರಂಗದ ಮೇಲೆ ಹಾಡಿದ ನೋಡಿದ್ರೆ, ತಾಮುಹಕ್ಕಂ ತಮ್ ಕೈಗಿಲ್ ಅಂತ ಶಂಗಮೇ ಪೋಲ ಅದನ್ನಲ್ಲಿ ಹೇಳ್ತಾಳೆ. ಕ್ಷೇಮಮುಡಿಯ ತೀ ಮುಹತ್ತನ ಹಣೆ ಮೇಲ್ ಶೇರುಂ ತಿರುವರಂಗ ಅಂತ ರಂಗನಾಥನ ಮೇಲೆ ಹಾಡ್ತಾಳೆ. ಅದೇ ಥರ ಇನ್ನು ಪಾಸಿ ತೂರ್ತು ಕಿಡಂದ ಪಾರ್ಮಾಳ್ಕ ಪಂಡರುಣಾಳ್ ಮಾನಮಿಲಾ ಪನ್ರಿಯಾಳ್ ಅದರಲ್ಲಿ ಹೇಳ್ತಾಳೆ. ದೇಶಮುಡೆಯ ದೇವರ್ ತಿರುವರಂಗ ಚೆಲ್ವನ. ಶ್ರೀರಂಗದಲ್ಲಿ ಅವಳು ಒಂದು ಪೂರ್ತಿ ದಶಕ ಇಲ್ಲಿ ಬರಿತಾಳೆ. ಹೀಗೆ ಇನ್ನೂ ಹಲವಾರು ದಿವ್ಯದೇಶಗಳಲ್ಲಿ ಬರಿತಾಳೆ. ಇವಳು ಆಂಡಾಳು ಇನ್ನೂ ಹೆಚ್ಚು ದಿವ್ಯದೇಶಗಳ ಬರಬೇಕಂದ್ರೆ ಇದರಲ್ಲಿ ನಾವು ನೋಡಬೇಕು. ಮತ್ತೂರಿಂದಿ ಕರಿಯಲಾಹ ಮಾಧವ ಆ ದಶಕದಲ್ಲಿ ಮಧುರೈ ಪುರತ್ತೆಣ್ಣೆ ಉಯ್ತಿಡು ಮಿನ್ ತುವರಾವರಿಕೆಣ್ಣೆ ಉಯ್ತಿಡು ಮಿನ್ ಇವೆಲ್ಲ ದಿವ್ಯದೇಶಗಳು. ಭಕ್ತ ವಿಲೋಚನತ್ತೆಣ್ಣೆ ಉಯ್ತಿಡು ಮಿನ್ ಅಂತ ಹೇಳ್ತಾಳೆ. ಗೋವರ್ಧನತ್ತೆಣ್ಣೆ ಉಯ್ತಿಡು ಮಿನ್ ಅಂತ. ಆ ಏರ್ಪಾಡಿ ಆ ಥರ ಎಲ್ಲ ಒಂದೊಂದು ದಿವ್ಯದೇಶಗಳು ಹೇಳ್ಕೊಂಡು ಬರ್ತಾಳೆ. ಅವ್ರು ಹೇಳಿದರು. ಇವ್ರು ನೋಡಿದ್ರೆ ಪೆರಿಯಾಳ್ವಾರು ತಿರುಗೋಷ್ಠಿಯವರು ಎಲ್ಲ ಹಾಡ್ತಾರೆ. ಇಲ್ಲಿ ನಾಚಿಯಾರ್ ತಿರುಮಲೆಯಲ್ಲಿ ವಿಶೇಷವಾಗಿ ತಿರುವೇಂಕಡಮುಡಿಯಾನ್ ಬಗ್ಗೆ ಒಂದು ಪೂರ್ತಿ ದಶಕ, ಬೆಣ್ಣೀಲ ಮೇಲಾಪ್ ಅವಳು ಅಷ್ಟೇ ಒಂದು ಪೂರ್ತಿ ದಶಕ ಬರೀತಾಳೆ. ಹೀಗೆ ದಿವ್ಯದೇಶಗಳ ಸಂಗತಿಯನ್ನು ಭಗವಂತನ ಜೊತೆಗೆ ಸೇರಿಸಿ ತಮ್ಮ ಭಕ್ತಿ ಉತ್ಕಟವಾಗಿ ಹೇಗಿತ್ತು ಅನ್ನೋದನ್ನು ತೋರಿಸ್ಕೊಂಡು ಎಲ್ಲ ಬರೀತಾರೆ. ಇನ್ನೊಂದು ಸಾಮ್ಯ ನೋಡಬೇಕು ಅಂತ ಹೇಳಿದ್ರೆ ಇವರು ಗುರುತಿಸ್ಬೇಕು. ಇದು ಕೆಲವಷ್ಟೇ ನಾನು ಆರಿಸಿ ನಿಮಗೆ ಹೇಳ್ತಾ ಇರೋದು. ತುಂಬಾ ಇದೆ. ಅದನ್ನೆಲ್ಲ ಹೇಳಬೇಕು ಅಂದರೆ ಒಂದು ದಿವಸನೂ ಸಾಕಾಗೋದಿಲ್ಲ. ಬೇಕಾದಷ್ಟು ವಿಷಯಗಳಿದೆ ಅದರ ಬಗ್ಗೆ ಎಲ್ಲ ಹೇಳೋದಕ್ಕೆ. ಇವಾಗ ನೆಕ್ಸ್ಟು ಇನ್ನೊಂದು ಈ ಥರ ಸಾಮ್ಯವನ್ನು ನೋಡಬೇಕು ಅವರು ಕೃತಿಗಳಲ್ಲಿ, ಆಂಡಾಳ್ ಕೃತಿಗಳಲ್ಲಿ, ಪೆರಿಯಾಳ್ವಾರ್ ಕೃತಿಗಳಲ್ಲಿ ಅಂತ ಹೇಳಿದ್ರೆ ಅವತಾರ ವಿಶೇಷಗಳಿಗೆ ಹೋಗಬೇಕು. ಅದರಲ್ಲಿ ನಮಗೆ ಚೆನ್ನಾಗಿ ಅನುಭವಕ್ಕೆ ಸಿಗುತ್ತೆ. ಮೊದಲಿಗೆ ರಾಮಾವತಾರವನ್ನು ಪೆರಿಯಾಳ್ವಾರ್ ಹೇಗೆಲ್ಲ ಕೊಂಡಾಡಿದ್ರು ಅದನ್ನು ನೋಡೋಣ. ಮೂರುವಿಲ್ಲಿ ರಾಮನಾಯ್ ಅಂತ ಹೇಳ್ತಾರೆ. ಯಾಕೆಂದರೆ ಬಲರಾಮ, ಪರಶುರಾಮ ಮತ್ತು ರಾಮನ ಅದನ್ನು ಹಾಡುವಾಗ ಮೂರುವಿಲ್ಲಿ ರಾಮನಾಯ್ ಅಂತ ಅವ್ರು ಹಾಡ್ತಾರೆ. ಅದೇ ಥರ ಅವರು ತನ್ನಡಿಯಾರದು ಶೈದಾರೇ ನನ್ರು ಶೈದಾರ್ ಪೋಲ್ ಅಂತ ಅವ್ರು ಹೇಳಬೇಕಾದ್ರೆ ಸೀತೆಗೆ ರಾಮ ಹೇಳುವಂಥ ವಿಚಾರ ಅದು. ವಿಭೀಷಣನನ್ನು ಒಂದು ಸತಿ ಲಂಕೆಯಿಂದ ವಾಪಸ್ ಹೋಗಬೇಕಾದ್ರೆ ಲಂಕೆಯನ್ನು ಒಂದು ಒಳ್ಳೆ ದೃಷ್ಟಿಯಲ್ಲಿ ನೋಡ್ಬಿಡು, ಪಾಪ ಮುಂದೆ ವಿಭೀಷಣನೇ ರಾಜ ಆಗೋನು, ಅವ್ನು ಚೆನ್ನಾಗಿ ಸೌಖ್ಯವಾಗಿರಬೇಕು ಅಂತ ಹೇಳಿದಾಗ ಸೀತೆಗೆ ಕೋಪ ಬರುತ್ತೆ. ಅವನು ನನ್ನನ್ನು ಒಂದು ದೆವ್ವ ಅಂತ ಹೇಳಿದ್ನಂತೆ ಎಲ್ಲೋ ಒಂದು ಕಡೆ, ನಾನು ನೋಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಎನ್ನಡಿಯಾರದು ಶೈದಾರೇ ನನ್ರು ಶೈದಾರ್ ಪೋಲ್ ಅಂತ ಹೇಳ್ತಾರೆ. ನನಗೆ ದಾಸಕೃತ್ಯ ಮಾಡೋರು ನನ್ನ ಅಡಿಯಾರು ಯಾರು ಆ ಥರ ಕೆಟ್ಟ ಭಾವನೆಯಿಂದ ಹೇಳಿರೋಲ್ಲ. ಒಂದು ಪಕ್ಷ ಆ ಥರ ಹೇಳಿದರೆ ಕೂಡ ನೀನು ಒಳ್ಳೆಯದಕ್ಕೆ ಹೇಳಿರ್ತಾರೆ ಬಿಡು ಅಂತ ಸಮಾಧಾನ ಮಾಡುವಂಥದ್ದು ರಾಮಾವತಾರದಲ್ಲಿ ಹೇಳುವಂಥ ಮಾತು. ಆಂಡಾಳಿಯ ರಾಮನನ್ನು ಎಲ್ಲಿ ಹೇಳಿದಾಳೆ ಅಂತ ಹೇಳಿದ್ರೆ ಶನ್ರಂಗ ತೆನ್ನಿಲಂಗೈ ಚೆತ್ತಾಯ್ ತಿರಲ್ಪೋತಿ ಅಲ್ಲೊಂದು ಹೇಳ್ತಾಳೆ. ಮನತ್ತಕ್ಕಿನಿಯಾನೆ ಪಾಡவும் ನೀವಾಯ್ತಿರವಾಯ್, ಮನತ್ತಕ್ಕಿನಿಯಾನೆ ಪಾಡவும் ನೀವಾಯ್ತಿರವಾಯ್ ಅಂತ ಹೇಳಬೇಕಂತೂ ಫುಲ್ಲು ರಾಮನ ಬಗ್ಗೆ ಎಷ್ಟು ಕೊಂಡಾಡ್ತಾಳೋ ಅವಳು. ಒಂದಲ್ಲ ಎರಡಲ್ಲ ಎಲ್ಲವನ್ನು ವಿಚಾರವನ್ನು ಸಖಿಯರ ಜೊತೆಗೆ ಒಳ್ಳೆ ಕೋಟಿ ಹಾಕ್ಕೊಂಡು ಹೇಳುವಂಥದ್ದು ಆ ವಿಷಯವನ್ನು ಎಲ್ಲ ಹೇಳ್ತಾಳೆ. ಅದೇ ಥರ ಇನ್ನೂ ಒಂದು ಇದರಲ್ಲಿ ರಾಮನ ಹೇಳಬೇಕಾದ್ರೆ ಮಾತಲಿತೆ ಮುಂದು ಕೊಳ್ಳ ಮಾಯ ನಿರಾವಣನ್ ಮೇಲ್ ಶರಮಾರಿತಾಯ್ ತಲೆ ಅತ್ತತ್ತು ವೀಳ ತೊಡುತ್ತ ತಲೆವನ್ ಬರವೆಂಗುಂ ಕಾಣೆ. ಇದು ಅಷ್ಟೇ ನಾಚಿಯಾರ್ ತಿರುಮೊழிನಲ್ಲಿ ಹೇಳುವಂಥದ್ದು. ಮಣ್ಣು ಪೆರುಂ ಪುಗಳ್
ಮಾಧವನ್ ಅಂತ ಹೇಳ್ಬಿಟ್ಟು ಆ ದಶಕದಲ್ಲಿ ಬರೋವಂಥದ್ದು. ಮಣಿಮಣಿ ವೈಂದನ ಅದರಲ್ಲಿ ಬರುತ್ತೆ ಇದು. ಇದಕ್ಕೆ ಈ ಲಕ್ಷಣಗಳೇ ಒಂಥರ ತುಂಬ ಚೆನ್ನಾಗಿ. ಹೇಗೆ ಅಂದರೆ ನಮ್ಮಪ್ಪನೂ ರಾಮ ಹಾಡಿದ್ರಲ್ಲ, ನಾನು ರಾಮನ ಬಗ್ಗೆ ಹೇಳಬೇಕು. ಇದು ಹೇಗೆ ಈ ಥರ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲೇ ನೋಡಿ, ನಾವು ಯಾವಾಗಲೂ ಈ ಪುರಾಣಗಳನ್ನು ಓದಬೇಕಾದ್ರೆ ಅಥವಾ ಈ ಆಚಾರ್ಯ ಮತ್ತು ಈ ಆಳ್ವಾರ್ಗಳ ಕೃತಿಗಳನ್ನೆಲ್ಲ ಓದಬೇಕಾದ್ರೆ ಜೋರಾಗಿ ಮನೆಯಲ್ಲಿ ಹೇಳಬೇಕು. ನಮ್ಮ ಮನೇಲಿ ಯಾರಾದರೂ ಸಣ್ಣ ಮಕ್ಕಳಿದ್ದರೆ ಅವರಿದ್ದರೆ ಅವ್ರ ಕಿವಿಗೆ ಇದು ಬಿದ್ದಿರುತ್ತೆ, ಯಾವಾಗಲೂ ಒಂದು ಸತಿ ಬಿದ್ದಿರುತ್ತೆ. ಅವ್ರಿಗೆ ತಕ್ಷಣ ಅವ್ರಿಗೆ ಅದರಲ್ಲಿ ಆಸಕ್ತಿ ಬಂದು ನಿಮ್ಮ ಎದುರುಗಡೆ ಚಪಾಗಟ್ಟಲೆ ಪದ್ಮಾಸನಲ್ಲಿ ಕೂತ್ಕೊಂಡ್ಬಿಟ್ಟು ಹೇಳ್ಕೊಡು ಅಂತೆಲ್ಲ ಕೇಳಿಬಿಡಲ್ಲ. ನೀವು ನಿತ್ಯ ಇವುಗಳನ್ನೆಲ್ಲ ಹೇಳ್ತಾ ಇದ್ದರೆ ಅವ್ರ ಕಿವಿಗೆ ಬೀಳ್ತಾ ಇರುತ್ತೆ. ಅವರು ಎಲ್ಲೋ ಒಂದು ದಿವಸ ಕಲಿತು ಹಾಡಬೇಕು ಅನ್ನೋ ಆಸೆ ಬರುತ್ತೆ. ಅದನ್ನೇ ನಾವು ವ್ಯಕ್ತವಾಗಿ ತೋರಿಸ್ತಾ ಇದ್ದಾರೆ ಹಾಡುಗಳು. ಪೆರಿಯಾಳ್ವಾರ್ ಏನೇನೆಲ್ಲ ಯಾವ್ಯಾವ ಅವತಾರದಲ್ಲೆಲ್ಲ ಭಗವಂತನ ಕೊಂಡಾಡಿದ್ಲು, ಅದೇ ಥರ ತಾನೂ ಎಲ್ಲ ಕೊಂಡಾಡಬೇಕು ಅಂತ ಮಾಡ್ತಾಳೆ. ಈ ಥರ ರಾಮ ಅವತಾರ ಆಯಿತು. ಇನ್ನು ವರಾಹ ಅವತಾರ ಮಾಡಿದಾಗ ವಾಕುಚೂರ್ಮೈ ನಾಮೈಲ ಆನೆ ಅಂತೇಳಿ ಮಾಧವ ನಾವನ್ನೇ ವಾಯ್ಕೊಳ್ಳ ಮಾಟೇನಂತ ದಶಕದಲ್ಲಿ ಪೆರಿಯಾಳ್ವಾರ್ ಹೇಳೋವಂಥದ್ದಿದು. ನಚ್ಚುವಾರ್ ಪಲರ್ ಕೇಳಲೊಂದ್ರಾಹಿ ಕೋಟು ಮಣ್ಕೊಂಡ ಕೊಳ್ಳೈನಾನೆ ಅಂತ ಅವರು ವರಾಹ ಅವತಾರವನ್ನು ಕೊಂಡಾಡ್ತಾರೆ. ಆಂಡಾಳು ನಾವು ನೋಡಿದ್ವಿ. ಪಾಸಿ ತೂರ್ತು ಕಿರಂದ ಪಾರ್ ಮಾಡ್ಕ ಪಂಡೂರು ನಾಳ್ ಮಾನಮಿಲ ಪಂಡ್ರಿಯಾಯ್ ವರಾಹ ಥರ ಅವಳು ಹಾಡಿದ್ಲು. ಅದೇ ಥರ ವ್ಯೂಹ ವಾಸುದೇವನನ್ನು ಪೆರಿಯಾಳ್ವಾರ್ ಹಾಡ್ತಾರೆ. ಅದನ್ನು ನಾವು ನೋಡೋಣ. ಅದು ಅಷ್ಟೇ, ಅದು ಇದೇ ದಶಕದಲ್ಲೇ ಬರುತ್ತೆ. ವಾಕತೂಮೈ ಅದೇ ದಶಕದಲ್ಲೇ ಬರುತ್ತೆ. ಇವೆಲ್ಲ ಹೇಗೆ ನಿಮಗೆ ಜಾಸ್ತಿ ಯಾರು ತುಂಬ ಪಾರಾಯಣ ಮಾಡಿರ್ತಾರೋ ತಕ್ಕಂತ ಅಲ್ಲಿ ಕನೆಕ್ಟ್ ಆಗ್ತೀವಿ ನಾವು. ಆ ದಶಕ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲೂ ಅಷ್ಟೇ, ಆಂಡಾಳು ಪೆರಿಯಾಳ್ವಾರ್ ಬಂದು வெள்ளை வெள்ளத்தின் மேல் ஒரு மெத்தையாக விரித்து ஒரு பாம்பை ஆவண ಹಾಸಿಗೆ ವಿರಿತ್ತು ಅದನ್ ಮೇಲೆ ಕಳ್ಳನಿದ್ದರೆ ಕೊಳ್ಳುಮಾರ್ಕು ಕಾಣಲಾಂ. ಅದೇ ಕ್ಷೀರಸಾಗರದಲ್ಲಿ ಬಿಳಿಯಾಗಿರೋ ಆದಿಶೇಷನ ಹಾಸಿಗೆಯಾಗಿ ಮಾಡಿ ಮಲ್ಕೊಂಡಿದ್ದಾನೆ ಅಂತ. ಅದನ್ನು ಆಂಡಾಳು ಕೂಡ ನಾವು ಹೇಳ್ತಾಳೆ. ಎಲ್ಲಿ ಅಂದರೆ ಆರ್ಕಡಲುಳ್ ಪೈಯತು ಇಂದ್ರ ಪರಮನಡಿ ಪಾಡಿ ಅಂತ ಹೇಳಿ ಅವಳು ಕೂಡ ತಿರುಪಾವೈನಲ್ಲಿ ಹಾಡ್ತಾಳೆ. ಇನ್ನು ನರಸಿಂಹ ಅವತಾರ ಕೇಳೋದೇ ಬೇಡ, ಎಲ್ಲ ಆಳ್ವಾರ್ಗಳು ಹಾಡ್ತಾರೆ. ಇದು ಪೆರಿಯಾಳ್ವಾರು. ಅಂತಿಯಂಪೋದಿಲ್ಲರಿ ಉರುವಾಗಿ ಅರಿಯ ಅழித்தவனே ಬಂದனை ತೀರ பல்லாயிரத்தாண்டென்று பாடுதுமே ಅವ್ರು ಹೇಳ್ತಾರೆ. ಇಲ್ಲಿ ಆಂಡಾಳು ಹಾಡ್ತಾಳೆ. ಮಾರಿ ಮೊಲೆ ಮುழிஞ்சில் மண்ணி கிடந்துறங்கும் சீரிய சிங்கம் அறிவித்து தீவிழித்து ಆ ದಶಕದಲ್ಲಿ ಹಾಡ್ತಾಳೆ. ಮತ್ತು ಅದೇ ಥರ ಇನ್ನೊಂದು ಉಳ್ಳಿನ್ವಾಯ್ ಕೀಂಡಾನೆ ಪೊಲ್ಲ ಅರಕ್ಕನೆ ಕಿಳ್ಳಿ ಕಳೆಂದಾನೆ ಕೀರ್ತಿಮೈ ಪಾಡಿಪೋಯ್. ಆ ಕಿಳ್ಳಿ ಕಳೆಂದಾನೆಗೆ ಎರಡು ಥರ ಅರ್ಥ ಮಾಡ್ತಾರೆ. ನರಸಿಂಹ ಅವತಾರಕ್ಕೂ ಅರ್ಥ ಮಾಡ್ತಾರೆ, ಮತ್ತು ರಾಮಾವತಾರಕ್ಕೂ ಕೂಡ ಹೇಳ್ತಾರೆ ಅದು. ಮತ್ತು ಇನ್ನು ವಾಮನ ಅವತಾರವನ್ನು ನೋಡೋಣ. ವಾಮನ ಅವತಾರ ಅದು ತ್ರಿವಿಕ್ರಮ ಅವತಾರ. ಅದು ಎಲ್ಲರಿಗೂ ಇಷ್ಟ, ಎಲ್ಲರೂ ಕೊಂಡಾಡ್ತಾರೆ. ಜಾಸ್ತಿ ಎಲ್ಲ ಆಳ್ವಾರ್ಗಳು ಹಾಡಿದ್ದಾರೆ ಅದನ್ನು. ಇಲ್ಲಿ ಉಯ್ಯೌಲಹ ಪಡೆಯುಂಡ ಮಡಿ ವೈರ ಆ ಪಾಶದಲ್ಲಿ ಪೆರಿಯಾಳ್ವಾರ್ ಹೇಳ್ತಾರೆ. ಅನ್ನಮಂ ಮೀನಮಂ ಆಳರಿಯಾಯ್ ಕುರುಳಾಯ್ ಅಂತ ವಾಮನ ಅವತಾರವನ್ನು ಕೊಂಡುತ್ತಾರೆ. ಸಿರುವನ್ನೆಂದ್ರೆ ಹಳೇಲ್ ಕಂಡಾಯ್ ಮಾವಲಿಡೈ ಚಂದ್ರ ಕೇ. ಚಿಕ್ಕವನು ಅಂತ ಆಸೆ ಮಾಡಬೇಡ, ಚಂದಮಾಮ ಹೋಗ್ತಾ ಇರುತ್ತೆ, ಬಾ ನನ್ನ ಮಗ ಆಟ ಆಡಬೇಕು ಅಂತ ಕರಿತಾಳಂತೆ ಯಶೋಧ. ಬರಲ್ವಂತೆ ಅವನು. ಚಿಕ್ಕವನು ಮಗು ಕೇಳ್ತಾ ಇದೆ ಅಂತ ನೀನು ಇದು ಮಾಡಬೇಡ, ಇದು ತಾತ್ಸಾರ ಮಾಡಬೇಡ, ಚಿಕ್ಕವನ ಗುಣ ಏನು ಅಂತ ಮಹಾಬಲಿ ಹತ್ರ ಹೋಗಿ ಕೇಳು, ಗೊತ್ತಾಗತ್ತೆ ಅಂತ ಆ ಹಾಡಲ್ಲಿ ಅವಳು ಹೇಳ್ತಾಳೆ. ಅದೇ ಥರ ಆಂಡಾಳು ಇಲ್ಲಿ ವಾಮನ ಅವತಾರದ ಹೇಳಬೇಕಾದ್ರೆ ಈಗ ಪೆರಿಯಾಳ್ವಾರ್ ಇನ್ನೂ ಒಂದು ಹಾಡಲ್ಲಿ ಹೇಳ್ತಾರೆ. ಪಾಲಕನೆಂದ್ರೆ ಪರಿಭವಂ ಶಯ್ಯೇ. ಚಿಕ್ಕ ಹುಡುಗ ಅಂತ ನೀನು ತಾತ್ಸಾರ ಮಾಡಬೇಡ ಅಂತ ಹೇಳ್ತಾಳೆ. ಇಲ್ಲಿ ಮಾವಲಿ வேள்வியில் மாணுருவாசென்று மூவடித்தா என்று இரண்ட இம்மண்ணினை ஓரடியிட்ட இரண்ட ஆடி தன்னிலே தாவடியிட்டானால் என்று மொத்தம் ಧರಣಿ ಅಣಂದಾನಾಲ್ ಎಂದು ಮೊತ್ತಂ. ಆ ಪೂರ್ತಿ ವೃತ್ತಾಂತವನ್ನು ಹೇಳ್ತಾರೆ. ಆ ದಶಕದಲ್ಲಿ ಡೈರಿ, ಅದು ಕೃಷ್ಣನ ಡೈರಿ, ಕೃಷ್ಣನ ಪೂರ್ತಿ ಕತೆ ಬಾಲ ಲೀಲೆಗಳನ್ನೆಲ್ಲ ಹಾಡಿದ್ದಾರೆ ಪೆರಿಯಾಳ್ವಾರು. ಅದರಲ್ಲಿ ಬರುತ್ತೆ. ಅದು ಈ ಒಂದು ದಶಕದಲ್ಲಿ ಅವ್ನು ಡೈರಿ ಎವ್ರಿ ಡೇ ಏನೇನು ಮಾಡ್ದ, ಇವತ್ತು ಹಿಂಗೆ ಮಾಡಿದ್ನಂತೆ ಹಂಗೆ ಮಾಡಿದ್ನಂತೆ ಅನ್ನೋದನ್ನು ಅದನ್ನು ಪೂರ್ತಿ ಹೇಳ್ತಾರೆ. ಇದು ವಾಮನ ಅವತಾರವನ್ನು ಹೇಳುವಂಥದ್ದು. ಇನ್ನು ವಾಮನ ಅವತಾರ ಆಂಡಾಳೆಲ್ಲ ಹಾಡಿದ್ಲು ಅಂದರೆ ತ್ರಿವಿಕ್ರಮ ಅವತಾರ ನಾವು ಆಗಲೇ ನೋಡಿದ್ವಿ. 3 ಕಡೆ ಪುರಾಡಾಶ ಇಟ್ಟು ವೈಷ್ಣವ ಯಾಗ ಮಾಡೋದು ಅಂತ. ಓಂ ಇವುಲಹಳೆಂದ ಉತ್ತಮನ್ ಪೇರ್ ಪಾಡಿ
நாங்கள் நம் பாவைக்கு சாத்தினி நாடினாள் தீங்கென்று நாடெல்லாம் திங்கள் மும்மாறி பெய்து ஊங்கு பெரும் சென்னலூடு கயலுகளா ஊங்குவளை போதில் பொறிவண்டு கண் கடுப்ப தேங்காதே புக்கிருந்து சீத்த முலை பத்தி வாங்க குடம் நிறைக்கும் வள்ளல் பெரும் பசுக்கள் நீங்காத செல்வம் நிறைந்தேலೋರ್ ಎಂಬಾವಾಯ್. ಓಂಗಿ ಉಲಹಳಂದ ಅಂತ ಹೇಳಿ ಅಲ್ಲಿ ಹೇಳಿದ್ರು. ಮತ್ತು ಅದೇ ಥರ ಅಂಬರಮೇ ತಣ್ಣೀರೇ ಶೋರೆಯರಂ ಶೈಯುಂ ಆ ಹಾಡನ್ನು ಕೂಡ ಅಂಬರ ಮೂಡರತ್ ಓಂಗಿ ಉಲಹಳಂದ ಅಂತ ಹೇಳಿ ಅಲ್ಲೂ ಹಾಡಿದ್ರು. ಮತ್ತು ಅನ್ರಿಗೆ ಉಲಹಳಂದ ಎಡಿ ಪೋತಿ ಚೆನ್ನಂಡ್ರ ತೆಂದಿಲಂಗೈ ಚೆತ್ತ ತಿರಲ್ ಪೋತಿ ಅದರಲ್ಲೂ ಅಷ್ಟೇ ಅನ್ರಿಗೆ ಉಲಹಳಂದ. ಅವತ್ತು ಯಾರು ಹಾಡಿದ್ರು ಹಾಡಲಿಕ್ಕೋ ಇವತ್ತು ನಾನು ಬಂದು ಮಂಗಳಾಶಾಸನ ಮಾಡ್ತೀನಿ ಅಂತ. ಈ ಮಂಗಳಾಶಾಸನ ಮಾಡೋ ವಿಚಾರಕ್ಕೆ ಇನ್ನೊಂದು ಹೇಳಬೇಕು. ಹೇಗೆ ಅಂದರೆ ಪೆರಿಯಾಳವರು ಪಲ್ಲಾಂಡ್ ಹಾಡಬೇಕಾದ್ರೆ ಒಂದೊಂದೇ ಅವಯವಗಳನ್ನು ತೋರಿಸಿ ಹೇಳ್ತಾರೆ. ಪಲ್ಲಾಂಡ ತೋಳಿಗೆ ಪಲ್ಲಾಂಡ್ ಹೇಳ್ತಾರೆ. ಆಮೇಲೆ ಆಳಿ ಸುಡರಾಳಿಯಂ ಪಲ್ಲಾಂಡ್ ಅಪ್ಪಾಂಜ ಶೆಣ್ಣಿಯಂ ಪಲ್ಲಾಂಡ್ ವಲಮಾರ್ಬಿಲ್ ಲಕ್ಷ್ಮಿ ಅವಳಿಗೂ ಪಲ್ಲಾಂಡ್ ಮೇಲೆ ಒಂದೊಂದೇ ಹೇಳಿ ಪಲ್ಲಾಂಡ್ ಹೇಳ್ತಾರಲ್ಲ, ಅದೇ ಥರ ಆಂಡಾಳು ಕೂಡ ಅಂತ್ರಿ ಉಲಹೆ ಅಳಂದಾಯ್ ಅಡಿ ಪೋತಿ ಕುಹಳ್ ಪೋತಿ ಗುಣಂ ಪೋತಿ ಕಡಲ್ ಪೋತಿ ಅಂತ ಒಂದೊಂದೇ 6 ಗುಣಗಳನ್ನು ಅದರಲ್ಲಿ ವಿವರಿಸಿ ಆ ಹಾಡಲ್ಲಿ ಹೇಳ್ತಾಳೆ. ಇದೆಲ್ಲ ಹೇಗೆ ಅಂತ ಖಂಡಿತವಾಗ್ಲೂ ಅವಳು ಬರೀ ಪೆರಿಯಾಳ್ವಾರ್ದು ಮಾತ್ರ ಅಲ್ಲ, ಎಲ್ಲ ಕೃತಿಗಳನ್ನು ಓದೇ ಇರ್ತಾರೆ. ಹಿಂದಿನವ್ರದ್ದೆಲ್ಲ ದೊಡ್ಡವ್ರದ್ದೆಲ್ಲ ಹಿರಿಯರದೆಲ್ಲ ಓದೇ ಇರ್ತಾರೆ. ತಮ್ಮ ಕೃತಿಗಳಲ್ಲೂ ಅದನ್ನು ಅವರು ತೊಗೊಂಡ್ಬರೋಕ್ಕೆ ಇಷ್ಟಪಡ್ತಾರೆ. ಹೀಗೆ ಇಲ್ಲಿ ಅವತಾರದಲ್ಲಿ ರಾಮಾವತಾರ ಆಯಿತು, ಇವಾಗ ಮುಂದಿನದು ವಾಮನಾವತಾರ ಆಯಿತು, ಈಗ ಕೃಷ್ಣಾವತಾರಕ್ಕೆ ಬರೋಣ. ಕೃಷ್ಣಾವತಾರ ಅಂತ ಹೇಳಿದ್ರೆ ಕೇಳೋದೇ ಬೇಡ. ಯಾಕೆಂತ ಹೇಳಿದ್ರೆ ಪೂರ್ತಿ ಆಂಡಾಳ ಕೃಷ್ಣನ ಕಥೆನೇ ಹೇಳಿದ್ದು, ಬೇರೆ ಏನಿಲ್ಲ. ಒಂದೇ ಒಂದು ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ಪೆರಿಯಾಳ್ವಾರು ಪೂರ್ತಿ ಕೃಷ್ಣನ ಕಥೆನೇ ಹೇಳಿದ್ದು. ಅದಕ್ಕೊಂದು ಚರಿತ್ರೆ ಇದೆ. ಹೇಗೆ ಅಂತ ಹೇಳಿದ್ರೆ ಅವರು ಹಿಂದಿನ ಜನ್ಮದಲ್ಲಿ ಮಾಲಾಕಾರರಾಗಿದ್ದರು, ದ್ವಾಪರ ಯುಗದಲ್ಲಿ ಮಾಲಾಕಾರರಾಗಿದ್ದರು. ಕೃಷ್ಣ ಮತ್ತು ಬಲರಾಮ ಅಕ್ರೂರ ಕರ್ಕೊಂಡು ಬಂದಾಗ ಎಲ್ಲ ಅಲಂಕಾರ ಮಾಡಿಕೊಂಡು ರಾಜನನ್ನು ನೋಡಬೇಕು ಅಂತ, ಹಾಗೆ ಹೋಗ್ಬಿಡ್ಬಾರ್ದು ಅಂತ ಎಲ್ಲ ಒಂದು ಕಡೆ ಹೋಗಿ ಬಟ್ಟೆನ ಒಂದು ಇದರಲ್ಲಿ ತೊಗೊಳ್ತಾರೆ ಅಗಸನ ಹತ್ರ. ಇವರಿಗೆಲ್ಲ ಚಿಕ್ಕ ಮಕ್ಕಳು ಎಲ್ಲ ದೊಬಳೆಯಾಗಿರುತ್ತಂತೆ. ಅದನ್ನೆಲ್ಲ ಆರ್ಡ್ರ್ ಮಾಡಿಸ್ಕೊಂಡು ಹಾಕ್ಕೊಂಡು ಮತ್ತು ಪರಿಮಳದ ಗಿಡಗಳನ್ನು ಹಾಕ್ಕೊಂಡು ಮಾಲೆಗೆ ಹಾಕ್ಕೋಬೇಕು ಅಂತ ಹೋಗ್ತಾರೆ. ಮಾಲಾಕಾರನ ಹೋದಾಗ ಮಾಲಾಕಾರ ಅವರನ್ನ ನೋಡಿದ ತಕ್ಷಣ ಗುರ್ತು ಹಿಡಿತಾರಂತೆ. ಇವ್ರು ಸಾಧಾರಣವಾದ ಮಕ್ಕಳೆಲ್ಲ, ಏನು ಬೇಕೋ ಎಷ್ಟು ಬೇಕೋ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ತಾರೆ. ನೀವು ದೊಡ್ಡವರು, ನೀವು ಯಾಕೆ ನನ್ನ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ತೀರಿ? ಯಾರು ದೊಡ್ಡವರು ಅಂತ ನನಗೆ ಗೊತ್ತು, ನನಗೆ ಮೋಕ್ಷ ಕೊಡಿ ಅಂತ ಕೇಳ್ತಾರಂತೆ ಮಾಲಾಕಾರ. ಆವಾಗ ನಕ್ಬಿಟ್ಟು ಗೊತ್ತಾಗೋಯ್ತಾ, ಇರಲಿ ಇವಾಗಿಲ್ಲ, ಮುಂದಿನ ಜನ್ಮದಲ್ಲಿ ನೀವು ಪೆರಿಯಾಳವರಾಗಿ ಬಂದಾಗ ನನ್ನ ಕತೆ ಚರಿತ್ರೆ ಪೂರ್ತಿ ನೀವು ಬರೀರಿ, ಆವಾಗ ನಿಮಗೆ ಮೋಕ್ಷ ಅಂತ ಹೇಳಿ ವರವಾಗಿ ಕೊಟ್ಟು ಮಾಲೆಗಳನ್ನು ಧರಿಸ್ಕೊಂಡು ಅವರು ಕಂಸನನ್ನು ಒಳಗೆ ಹೋಗ್ತಾರೆ. ಅದೇ ಮಾಲಾಕಾರಾಗಿ ಇವರು ಮಾಲಾಕಾರರೇ ಪೆರಿಯಾಳ್ವರಾಗಿ ಹುಟ್ಟಿರೋದು. ಹೀಗೆ ಇವಾಗ ಪುಷ್ಪ ಕೈಂಕರ್ಯ ಮಾಡ್ತಾ ಇದ್ದಾರೆ. ಅವರು ಆ ವರವನ್ನು ಕೊಟ್ಟಿದ್ರು, ಪಡ್ಕೊಂಡಿದ್ರು. ಕೃಷ್ಣನ ಪೂರ್ತಿ ಚರಿತೆಯನ್ನು ತಾವು ಹೇಗೆ ಎಲ್ಲ ಹಾಡುಗಳಲ್ಲೂ ಎಲ್ಲಿ ಮೊದಲಿಂದ ಮಣ್ಣ ಮಾಡಂಗಳು ಅಲ್ಲಿಂದ ಶುರು ಮಾಡ್ತಾರೆ. ತೊಟ್ಟಲಿಗೆ ಹಾಕೋದು, ಹೂ ಸುಟ್ಟೋದು, ಮತ್ತು ಆ ನೀರೈಮೇಕರಿಪ್ಪು ಓದಿ ಅದರಲ್ಲಿ ಹೂ ಸುಡ್ತಾರೆ. ಆಮೇಲೆ ಬೆಣ್ಣೆಳೆಂದ ಕುಂಗುಮ್ ಅದರಲ್ಲಿ ಸ್ನಾನ ಮಾಡಿಸೋದು. ಪ್ರತಿಯೊಂದೂ ಹೇಗೆ ಮಗುವನ್ನು ಲಾಲನೆ ಪಾಲನೆ ಮಾಡ್ತಾರೋ ಅದೆಲ್ಲನೂ ಕಾಪಿಡೋದು. ಇದರಲ್ಲಿ ಇಂದಿರ ನೋಡು ಪಿರಮನ್ ಈಶ ನಿಮ ಇವರೆಲ್ಲ ಮಂದಿರ ಮಾಮಲ ಕೊಂಡ ಮರೈಂಡುವರಾಯ್ வந்து நின்றான் செந்திரன் மாளிகை சேரும் ಚತುರಗಳು வெள்ளರ ನಿನ್ನಾಯ್ ಅಂದಿಯಂ ಕೋದಿಲಿದುವಾಹಂ ಅಳಹನೆ ಕಾಪಿಡವಾರಾಯ್ ಅಂತ ಹೇಳಿ ದೃಷ್ಟಿ ತೆಗೆಯೋದು, ಕಾಪಿಡೋದು, ಪ್ರತಿಯೊಂದು ಅನುಭವಿಸ್ತಾರೆ. ಅವನು ಬೆಣ್ಣೆ ಕದಿಯೋದು ಎಲ್ಲನೂ ಹೇಗೆ ಮನೆಗಳಿಗೆ ಹೋಗಿ ಏಟ್ ತಿನ್ನೋದು, ಒರಳಲ್ಲಿ ಕಟ್ಟಿ ಇವರು ಯಶೋದೆ ಹೊಡೆಯೋದು ಎಲ್ಲ ಹಾಡುಗಳಲ್ಲಿ ಅವ್ರು ತೋರಿಸ್ಕೊಟ್ಟಿದ್ದಾರೆ. ತುಂಬ ವಿಷಯ ಇದೆ ಅದ್ರ ಬಗ್ಗೆ ಎಲ್ಲ ಹೇಳೋದು. ಅದನ್ನು ನೋಡಿದ್ರೆ ಇವಳು ಕೃಷ್ಣನ ಬಗ್ಗೆ ಏನು ಬರಲು ಅಂತ ಹೇಳಿದ್ರೆ, ಕೃಷ್ಣನಲ್ಲಿ ಅನುರಾಗ, ಇವಳಿಗೆ ಅನುರಾಗ, ಕೃಷ್ಣನನ್ನೇ ವರಿಸಬೇಕು ಅಂತ ಒಂದು ಆಸೆ. ಅವರೆಲ್ಲ ಹೇಗೆ ಕಾತ್ಯಾಯನಿ ವ್ರತ ಮಾಡಿದ್ರು, ಅದೇ ಥರ ತಿರುಪ್ಪಾವಳಿ ವ್ರತ ಆಚರಣೆ ಮಾಡಿ ಕೃಷ್ಣನನ್ನೇ ಸೇರಬೇಕು ಅಂತ ಸ್ವಲ್ಪ ಪ್ರೌಢಿಮೆ. ಅಲ್ಲಿ ಮಗುವಾಗಿ ಲಾಲನೆ ಪಾಲನೆ ಮಾಡಿದ್ರು ಯಶೋದೆಯನ್ನು. ಇವಳು ತಾನೇ ಅವಳು ಪ್ರೇಯಸಿಯಾಗಿ ವರಿಸ್ತಾಳೆ. ತಿರುಪ್ಪಾವೈನಲ್ಲೂ ಅಷ್ಟೇ, ಮತ್ತು
ನಾಚಿಯಾರ್ ತಿರುಮಳಿ ಪೂರ್ತಿ ಇನ್ನು ಬರೋ ನಾಚಿಯಾರ್ ತಿರುಮಳಿನಲ್ಲಿ ಹೇಗೆ ಅನುರಾಗ ತೋರಿಸಿದ್ಲು ಅನ್ನೋದನ್ನು ನಮ್ಮ ಯಮುನಾ ಮಾವಿಯವರು ತುಂಬ ಚೆನ್ನಾಗಿ ಇವಾಗ ಅದನ್ನು ಹೇಳ್ತಾರೆ. ನಾವೆಲ್ಲ ಕೇಳಿ ಅನುಭವಿಸ್ಬೇಕು. ರಸದೂಟ ಅಂತ ಹೇಳಬೇಕು, ಹೆಚ್ಚು ಕಡಿಮೆ ಅದಕ್ಕೆ ಕಾಯ್ತಾ ಇದ್ದೀವಿ ನಾವೆಲ್ಲ. ಹೀಗೆ ಆಂಡಾಳು ಏನು ಮಾಡಿದ್ಲು, ಇದರಲ್ಲಿ ಪೂರ್ತಿ ತನ್ನನ್ನೇ ತಾನು ಭಗವಂತನಿಗೆ ಸಮರ್ಪಿಸ್ಕೋತಾಳೆ. ಇವರು ಕೃಷ್ಣನನ್ನು ಹೇಳಿದ್ದು ಲೀಲೆಗಳನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ಇವರು ಪೆರಿಯಾಳ್ವಾರು ನೀರಾಟಮು ಇವು ಎಲ್ಲ ಹೇಳಿದ್ರು ಅಂತ ಹೇಳಿದ್ರಲ್ಲ, ಇವಳು ಆಂಡಾಳು ಏನೆಲ್ಲ ಹೇಳಿದ್ಲು ಅದನ್ನು ಒಂದು ಸ್ವಲ್ಪ ನೋಡಿಬಿಟ್ಟು ಈ ಕೊನೆಗೆ ಘಟ್ಟಕ್ಕೆ ಬರೋಣ. ಹೇಗೆಂದರೆ ಉಳ್ಳಿನಾಯ್ಕೆಯಿಂದಾನೆ ಪೊಲ್ಲಾರಕ್ಕನೆ ಕಿಳ್ಳಿಕ್ಕಳೆಯಿಂದಾನೆ ಕೀರ್ತಿಮೈ ಪಾಡಿ ಪೋಯ್ ಅದನ್ನು ಹೇಳಿದರು. ಕಳ್ಳಚ್ಚಾಡಂ ಕಳ್ಳಕ್ಕರಿಯ ಕಾಲೋಚಿ ಶಕಟಾಸುರ ಭಂಜನವನ್ನು ಹೇಳಿದ್ಲು. ಹಾಗೆ ಕಣ್ಣನೆನ್ನು ಕರುಂದೈವಂ ಕಾಚಿ ಪಳನ ಕಿಡಪೇನೆ ಅದರಲ್ಲಿ ನಾಚಿಯಾರ್ ತಿರುಮಳಿನಲ್ಲಿ ಹೇಳ್ತಾಳೆ, ಹೇಗೆ ನನಗೆ ಆಗಲೇ ಭಕ್ತಿ ಇದರಲ್ಲಿ ನನಗೆ ಪ್ರಾಣ ಹೋಗೋಂಗಾಗ್ಬಿಟ್ಟಿದೆ, ಜೀವ ಧರಿಸೋಕ್ಕೂ ಆಗ್ತಾ ಇಲ್ಲ. ನೀವೇನಾದರೂ ನನ್ನ ಜೀವ ಉಳಿಸ್ಬೇಕು ಅಂತ ಇದ್ದರೆ ಕೃಷ್ಣನಿಗೆ ಹಾಕಿರ್ತಾರಲ್ಲ ಬಟ್ಟೆ ತೊಗೊಂಡು ಬಂದು ನನಗೆ ಪೀತಹಣ್ಣಾಡಿಕೊಂಡು ವಾಟಂತಣಿಯ ವೀಶೀರೆ ಅದರಲ್ಲಿ ನನಗೆ ಗಾಳಿ ಬೀಸಿ ಆವಾಗಲೇ ನನ್ನ ಜೀವ ಧರಿಸೋಕ್ಕಾಗತ್ತೆ ಅಂತ ಎಲ್ಲ ಹೇಳ್ತಾಳೆ. ಅದು ಆ ಪೂರ್ತಿ ದಶಕ ಒಂದೊಂದು ಹೇಳ್ತಾರೆ. ಅವ್ರು ಮುಡ್ಕೊಂಡಿರೋ ತುಳಸಿ ಒಣಗೋಗಿದ್ರೂ ಪರವಾಗಿಲ್ಲ ತೊಗೊಂಬಂದು ನನಗೆ ಕೊಡಿ ಅಂತಾಳೆ. ಅವಳು ಕೊಳಲಲ್ಲಿ ಊದೋವಂಥ ನೀರಿದೆಯಲ್ಲ ಕುಳಲ್ ವೈವಾರೆ ಅದು ಆ ನೀರನ್ನು ನನಗೆ ಚಿಂತಿಸಿ ಅಂತ ಹೇಳ್ತಾಳೆ. ಈ ಥರ 10 ಹಾಡಲ್ಲಿ 10 ವಿಷಯ ಹೇಳ್ತಾಳೆ. ಆಮೇಲೆ ಪೈ ಮುಲೆನಂಜೊಂದು ಕೂತನಿ ಸಂಹಾರದ ವಿಷಯ ಯಾರು ಹೇಳ್ದೇ ಇರೋ ಆಳ್ವಾರೇ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕೂತನಿ ಸಂಹಾರ ವೃತ್ತಾಂತವನ್ನು ಯಾರು ಕೇಳ್ತಾರೋ ಅವರಿಗೆ ಮತ್ತೆ ಸ್ತನ್ಯಪಾನ ಮಾಡುವಂಥ ಒಂದು ಯೋಗ ಬರೋದಿಲ್ಲ ಅಂತ, ಅಂದರೆ ಮರುಜನ್ಮ ಇರೋದಿಲ್ಲ ಅಂತ. ಅದಕ್ಕೋಸ್ಕರ ಅವಳು ಅಷ್ಟೇ ಪೇಯ್ ಮುಳೆನಂಜೊಂಡು ಅದು ಕೂಡ ಅವಳು ಹಾಡಿದ್ದಾಳೆ. ಆಮೇಲೆ ಕಂಟ್ರು ಕುಣಿಲ ಎರಿಂದಾಯ್ ಕಡಲ್ಪೋತಿ ಹೇಗೆ ಅಂದರೆ ಕಪಿತಾಸುರ ಮತ್ತು ವತ್ಸಾಸುರ ಇಬ್ಬರು ಇರ್ತಾರಲ್ಲ, ಆ ವತ್ಸಾಸುರನ ಕಪಿತಾಸುರನ ಮೇಲೆ ಹಾಗೆ ಟೈಮ್ ಆಗೋಯ್ತಾ ಅದಕ್ಕೆ ಯಾರಾದರೂ ಹತ್ರ ಬಂದು ಕೂತ್ಕೊಂಡ್ರೆ ಹಾಗೆ ಇದರಿಂದ ಚಮತ್ಕಾರವಾಗಿ ಹೊಡಿತಾರಲ್ಲ ಅದು ಕಂಟ್ರು ಕುಣಿಲ ಏನಿಂದ ಕಡಲ್ಪೋತಿ. ಇಲ್ಲೇ ಎಲ್ಲ ವ್ಯಾಖ್ಯಾತಕಾರರು ಹೇಳಬೇಕಾದ್ರೆ ಕೈಗೆ ತಾನೇ ಅವಳು ಮಂಗಳಾಶಾಸನ ಮಾಡಬೇಕಾಗಿತ್ತು, ಕಾಲ್ಗೆ ಯಾಕೆ ಮಾಡಿದ್ಲು ಅಂತ ಹೇಳಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ಈ ಕ್ರಿಕೆಟರೆಲ್ಲ ಓಡ್ ಬಂದು ಬಾಲ್ ಹಾಕ್ತಾರಲ್ಲ ಅವಾಗ ಕಾಲನ್ನು ಹೀಗೆ ಒಂಥರ ಎತ್ತರಿಸ್ಕೊಂಡು ನಿಂತ್ಕೊಳ್ತಾರಲ್ಲ ಆ ಥರ ಭಂಗಿನಲ್ಲಿ ಕೃಷ್ಣ ನಿಂತ್ಕೊಂಡಿದ್ದ ಅಂದರೆ ಹೊಡೆಯೋ ಇದರಲ್ಲಿ ಹಾಗೆ ಕಪಿತಾಸುರ ಅಂತರಿಕ್ಷದಲ್ಲೇ ಒಬ್ರಿಗೊಬ್ಬರು ತಾಕ್ಕೊಂಡು ಇಬ್ಬರು ಸತ್ತು ಹೋಗ್ಬಿಡ್ಬೇಕು, ಇಬ್ಬರು ನಿರಸನ ಆಗ್ಬಿಡ್ಬೇಕು, ಆ ಥರ ಮಾಡಿದ್ರು ಅಂತ ಎಲ್ಲ ಹಾಡುಗಳಲ್ಲಿ ಬರೆದು ತೋರಿಸ್ತಾಳೆ. ಹಾಗೆ ಇದರಲ್ಲಿ ನಾವು ನೋಡ್ತೀವಿ ಪೋರ್ತ ಮುತ್ತಿನ ಕುಪ್ಪಾಯ ಉಹರ್ಮಾಯಾನೆ ಕಂಡ್ರೆ ಪೋಲ್ ಎಷ್ಟು ವಿಷಯಗಳು ಇವರು ಹಾಡುಗಳಲ್ಲಿ ಬರುತ್ತೆ ಅಂದರೆ ಒಂದು ಎನ್ಸೈಕ್ಲೋಪೀಡಿಯಾ ಥರ ನಾವು ಗಮನಿಸಬೇಕು. ಎಲ್ಲೋ ಹೋಗಿ ಒಂದು ವ್ಯಾನಿಟಿ ಬ್ಯಾಗ್ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಒಂದು ಪಾರಾಯಣ ಮಾಡಿ ಪ್ರಸಾದ ತಿನ್ಕೊಂಡು ಬಂದ್ಬಿಡ್ಬಾರ್ದು. ಏನೆಲ್ಲ ಬರೆದಿದ್ದಾರೆ, ಯಾಕೆ ಬರೆದಿದ್ದಾರೆ ಅಂತ ಆಳವಾಗಿ ಯೋಚನೆ ಮಾಡಿದಾಗ ಎಷ್ಟು ವಿಷಯ ಪರಂಪರೆಯಾಗಿ ನಮಗೆ ಬರಬೇಕು, ನಮ್ಮವರೆಗೂ ಬರಬೇಕು ಅಂತಿದ್ರೆ ಮಂಜಳಂ ಶಂಗೈ ನೀರು ವಾಶಿಕೆಯು ನಾರುಷಾಂದು ಅದು ನೀರು ಹಾಕಬೇಕಾದ್ರೆ ಮಗುಗೆ ಇದೆಲ್ಲ ಹಾಕಬೇಕು ಅಂತಾರೆ. ಶಾಖದ ತಳೆ ಅಂತ ಹೇಳ್ತಾರೆ. ಶಾಖದ ಸೊಪ್ಪುಗಳೆಲ್ಲ ಹಾಕಿ ಹಂಡೆನಲ್ಲಿ ಕಾಯಿಸಿ ಮಗುಗೆ ನೀರು ಹಾಕಬೇಕು. ಅದನ್ನು ಪೆರಿಯಾಳ್ವಾರು ಒಳ್ಳೆ ಎನ್ಸೈಕ್ಲೋಪೀಡಿಯಾ ಬರೆದಿಟ್ಟಿದ್ದಾರೆ. ಅದನ್ನು ನಾವು ನೋಡ್ಕೋಬೇಕು. ಅವ್ರು ಹೇಳಿದ್ರು ಈ ಥರ ನಾವು ಮಗು ಸ್ನಾನ ಮಾಡಿಸ್ಬೇಕಾದ್ರೆ ಅದು ಒಂದು ಹೀಟರ್ ಸ್ವಿಚ್ ಹಾಕಿದ್ವಿ ಮಗು ಸ್ನಾನ ಮಾಡಿಸಿದ್ವಿ ಅಂತ ಯಾವ ನೀರು ಹಾಕಬೇಕು, ಮೆಡಿಸಿನಲ್ ಪ್ರಾಪರ್ಟಿ ಇದೆ ಅದನ್ನು ತೋರಿಸ್ಕೊಡ್ತಾಳೆ. ಇವಳು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ, ಓರ್ತ ಮುತ್ತಿನ ಕುಪ್ಪಾಯ. ಆಗಿನ ಕಾಲದಲ್ಲೇ ಇವಳು ಹಾಡಬೇಕು ಅಂದರೆ ಕೃಷ್ಣ ಧರಿಸ್ಕೊಂಡಿದ್ದು ಉಡುಗೆ ಮುತ್ತಿನ ಕುಪ್ಪಾಯ. ಮುತ್ತು ಅಂಗಿ ಕೆಲಸ ಮಾಡಿರ್ತಾರಲ್ಲ ಗುಜರಾತಲ್ಲೆಲ್ಲ ತುಂಬ ಫೇಮಸ್ಸು. ಇವರೆಲ್ಲ ಅಲ್ಲೇ ತಾನೇ ಆಯರ್ಪಾಡಿ ಅಲ್ಲೇ ತಾನೇ ಇದ್ದಿದ್ದು. ಆಗಿನ ಕಾಲಕ್ಕೇ ಈ ನಕ್ಕಿ ವರ್ಕು ಅದೆಲ್ಲ ಮಾಡಿದ್ರು. ನಿಜವಾಗಿ ಹತ್ತಿರದಿಂದ ನೋಡಿದ್ರೆ ಕಣ್ಣು ಕಟ್ಟತ್ತೆ. ಭಗವಂತ ಆ ಥರ ಒಂದು ಡ್ರೆಸ್ ಹಾಕ್ಕೊಂಡಿದ್ದ, ಅಂಗಿ ಹಾಕ್ಕೊಂಡಿದ್ದ ಅಂತ ನಮ್ಮ ಕಣ್ಣು ಕಟ್ಟತ್ತೆ. ಸುಮ್ಮನೆ ಹೇಳ್ಕೊಂಡಂಗೆ ಗೊತ್ತಾಗಲಿಲ್ಲ. ಓಟ ಮುತ್ತಿನ ತುಪ್ಪಾಯ ಬಿಗಿಯಾಗಿತ್ತಂತೆ ಇವನಿಗೆ ಅಳತೆ ಕೊಟ್ಬಿಟ್ಟು ಬಂದಿರ್ತಾರೆ. ಅಂಗಿ ಬರೋಷ್ಟರಲ್ಲಿ ಇವನು ದಪ್ಪ ಆಗ್ಬಿಟ್ಟಿರ್ತಾನೆ. ಎಲ್ಲರ ಮನೆ ಬೆಣ್ಣೆ ತಿಂದರೆ ಇನ್ನೇ ಆಗ್ತಾನೆ. ಆ ಥರ ಓಟ ಮುತ್ತಿನ ತುಪ್ಪಾಯ ಉಹರ್ಮ ಯಾನೆ ಕಂಡ್ರೆ ಪೋಲ್ ಆನೆ ಬರೀತಾರ ಇದನ್ನಂತೆ ಅವನು. ಅದನ್ನು ಎಷ್ಟು ಚೆನ್ನಾಗಿ ಬರೀತಾಳೆ. ಅದನ್ನು ಇದರಲ್ಲಿ ನಾಚಿಯಾರ್ ತಿರುಮಳಿನಲ್ಲಿ ಹೇಳ್ತಾಳೆ. ಅದೇ ಥರ ಭಗವಂತ ಇಲ್ಲದೆ ಹೋದರೆ ನಾನು ಜೀವ ಧರಿಸೋಕ್ಕಾಗಲ್ಲ ಅಂತ ತ್ವರಾವಧಿ ಕೆಣ್ಣೆ ಮುಯ್ತಿಡು ದ್ವಾಪರಕ್ಕೆ ದ್ವಾರಕೆಗೆ ನನ್ನನ್ನು ಕರ್ಕೊಂಡೋಗಿ ಬಿಟ್ಬಿಡಿ ಅಂತ ಹೇಳ್ತಾಳೆ.
ಕಾಯ್ತನಿ ಕಡಂಬೈ ಅದೆಲ್ಲನೂ ಪ್ರತಿಯೊಂದೂ ಒಂದೂ ಬಿಡಲ್ಲ. ಭಾಗವತದಲ್ಲಿ ಏನೇನು ಹೇಳಿದಾಳೋ ಅದನ್ನೆಲ್ಲ ಅವಳು ಸೇರಿಸ್ಕೊಂಡಿದ್ದಾಳೆ. ಇನ್ನೊಂದು ವಿಷಯ, ಇಬ್ಬರು ಆಳ್ವಾರು, ಪೆರಿಯಾಳ್ವಾರು ಅಷ್ಟೇ, ಆಂಡಾಳು ಅಷ್ಟೇ. ಭಗವಂತನನ್ನು ನಾವು ಯಾವಾಗಲೂ ಬೇಷಜಂ ವಿಷಕ್ ಅಂತ ವಿಷ್ಣು ಸಹಸ್ರನಾಮದಲ್ಲೆಲ್ಲ ಹೇಳ್ತೀವಲ್ಲ, ಅದನ್ನು ಅವ್ರು ಹಾಡಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇವರು ಉಪನ್ಮಾಲಲ್ಲಿ ಕೂಡ ಅಷ್ಟೇ, ಕುಲಶೇಖರ ಆಳ್ವಾರು ತುಂಬ ಚೆನ್ನಾಗಿದೆ. ವ್ಯಾಮೋಹ ಪ್ರಶಮೋಷಧಂ ಮುನಿ ಮನೋವೃತ್ತಿ ಪ್ರವೃತ್ತಿಯೋಷಧಂ ದೈತ್ಯೇಂದ್ರಾತಿಕರೌಷಧಂ ತ್ರಿಜಗತಾಂ ಸಂಜೀವನೈಕೌಷಧಂ ಭಕ್ತ್ಯತ್ಯಂತ ಹಿತೌಷಧಂ ಭವಭಯ ಪ್ರಧ್ವಂಸನೈಕೌಷಧಂ ಶ್ರೇಯ ಪ್ರಾಪ್ತಿಕರೌಷಧಂ ಪಿಬ ಮನಃ ಶ್ರೀಕೃಷ್ಣ ದಿವ್ಯೌಷಧಂ. ಕುಲಶೇಖರ ಆಳ್ವಾರು ಹೇಳಿದ್ದಾನೆ, ಪೆರಿಯಾಳ್ವಾರು ಹೇಳ್ತಾರೆ, ಎರುತ್ತು ಕೊಡೆಯಾನಂ ಪಿರಮನುಂ ಇಂದಿರನುಂ ಇಪ್ಪಿರವಿಯನ್ನುಂ ನೋಯ್ಕ್. ಈ ಸಂಸಾರ ಅನ್ನೋ ಒಂದು ರೋಗ, ನೋಯ್ ಅಂದರೆ ರೋಗ, ಕಾಯಿಲೆ ಅಂತ ಇಟ್ಕೊಳ್ಳಿ. ಇಪ್ಪಿರವಿಯನ್ನುಂ ನೋಯ್ಕ್ மருந்தறிவாருமில்லை மருத்துவனாய் நின்ற மாமணிவண்ண மறுபிறவி தவிர திருத்தி உன் கோயில் கடை புகப்பே ತಿರುಮಾಲಿಲಂ ಶೋಲೆ ಎಂದಾಯ್. 33 ಕೋಟಿ ದೇವತೆಗಳು ಇದ್ದಾರೆ, ಎಲ್ಲರೂ ನಮಗಿಂತಲೇ ದೊಡ್ಡವರು, ಎಲ್ಲರೂ ನಮ್ಮಿಂದ ನಮಸ್ಕಾರ ಮಾಡಿಸ್ಕೊಳ್ಳೋಕ್ಕೆ ಯೋಗ್ಯರೇ. ಆದರೆ ನಿಮಗೆ ಮೋಕ್ಷ ಅಂತ ಬೇಕಾದಾಗ ವಿಷ್ಣುನ ಬಿಟ್ಟು ಬೇರೆ ಯಾರು ಕೊಡೋಕ್ಕಾಗಲ್ಲ. ಶ್ರೀಮನ್ನಾರಾಯಣ ಮಾತ್ರನೇ ಮೋಕ್ಷ ಕೊಡೋಕ್ಕಾಗತ್ತೆ. ಅದನ್ನು ಅಚ್ಚುಕಟ್ಟಾಗಿ ಹಾಡಲ್ಲಿ ಬರೆದ್ಬಿಟ್ರು. ಎರುತ್ತು ಕೊಡಿಯಾನಂ ಅಂತ ಹೇಳಿದ್ರೆ ಈಶ್ವರ, ಬ್ರಹ್ಮ, ಇಂದ್ರ ಯಾರೇ ಆಗಲಿ ಅವ್ರಿಗೆ ಈ ಸಂಸಾರದಲ್ಲಿ ಬಂದು ಹೋಗ್ತೀವಲ್ಲ, ಆ ನೋವಿಗೆ ಅವ್ರಿಗೆ ಔಷಧಿ ಗೊತ್ತಿಲ್ಲ. ಮರುತ್ತುವನಾಯ ಬಂದ ಯಾರು ಡಾಕ್ಟರ್ ಥರ ಬಂದಿದ್ದು ನಮ್ಮ ಶ್ರೀಮನ್ನಾರಾಯಣ, ಅದನ್ನೇ ಹೇಳ್ತಾಳೆ. ಇದನ್ನು ಆಂಡಾಳು ಕೂಡ ಹೇಳ್ತಾಳೆ. ಅವರು ಕೂಡ ಪರುಂತಾಳ್ ಕಳಿತು ಕರುಣ್ ಶೈಕ್ಯ ಪರಮಂತನ್ನೇ ಪಾರಿನ್ಮೇ ವೃಂದಾವನத்தை ಕಂಡಮೇ ಅಂತ ಹೇಳಿ மருண்டாம் என்ற கம்மனத்தை வைத்து கொண்டு வாழ்வார்கள் பெருந்தாளுடைய பிரானடிக்கு பிரிಯಾದೆಂದು ಇರುತ್ತಾರೆ. ಯಾರು ಭಗವಂತನ ನಾಮವನ್ನು ಔಷಧಿ ಅಂತ ಇಟ್ಕೊಂಡು ದಿನನಿತ್ಯ ಅನುಸಂಧಾನ ಮಾಡ್ತಾರೋ ಅವರು ಭಗವಂತನ ದೊಡ್ಡ ಪಾದಗಳ ಕೆಳಗಡೆ ನಿರಂತರವಾಗಿ ಸೌಖ್ಯವಾಗಿ ನಂದಮಿಲ್ ಪೇರಿಂಬತ್ತು ಅಂತ ಹೇಳ್ತಾರೆ ಆಳ್ವಾರಗಳೆಲ್ಲ. ನಂದಮಿಲ್ ಪೇರಿಂಬತ್ತು ಅಂತ ಹೇಳಿದ್ರೆ ಆ ಆನಂದಕ್ಕೆ ಕೊನೆಯೇ ಇಲ್ಲ, ಅದು ಆಗೋಗುತ್ತೆ ಮುಗಿದೋಗುತ್ತೆ ಅನ್ನೋದೇ ಇಲ್ಲ. ನಂದಮಿಲ್ ಪೇರ್ ಅಂಥ ಒಂದು ಸೌಖ್ಯವನ್ನು ಪಡಿತಾರೆ. ತಾಳುಡೆಯ ಬಿನಾನ್ ಅಡಿಕೆ ಪಿರಿಯಾದೆಂದ್ರೂ ಇರುತ್ತಾರೆ. ಅವರು ವಿಚ್ಛತಿಯೇ ಇಲ್ಲದೆ ಭಗವಂತನ ಕೈಂಕರ್ಯ ಮಾಡಿ ಸೌಖ್ಯವಾಗಿ ವೈಕುಂಠದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಹೀಗೆ ಇವರಿಬ್ಬರು ಇವರ ಕೃತಿಗಳಲ್ಲಿ ನಮಗೆ ಹೇಳ್ಕೊಟ್ಟಿದ್ದೇನಪ್ಪ ಅಂತ ಹೇಳಿದ್ರೆ ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಇವೆಲ್ಲ ಹೆಚ್ಚು ಅಂತ ಅವರ ಕೃತಿಗಳಲ್ಲಿ ಹೇಗೆ ಪೆರಿಯಾಳ್ವಾರು ತೋರಿಸ್ಕೊಟ್ರು ಅದೇ ಥರ ತನ್ನ ಕೃತಿಗಳಲ್ಲೂ ತೋರಿಸ್ಕೊಟ್ರು. ಇಲ್ಲಿ ಸ್ವಲ್ಪ ಆಂಡಾಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ವಯಸ್ಸು ಚಿಕ್ಕದು ಮತ್ತು ಅವಳು ಭಗವಂತನ ಸೇರಬೇಕು ಅನ್ನೋ ಉತ್ಕಟ ಇಚ್ಛೆಯಿಂದ ನಾವು ಅಲ್ಲಿ ಸ್ವಲ್ಪ ವಿರಹ ಟೀಚ್ ನೋಡ್ತೀವಿ. ಎಲ್ಲ ಕೇಳ್ತಾರೆ ನಾಚ್ಯಾರ ತಿರುಮಳಿ ಒಂದು ವಿರಹ ಗೀತೆ ಅಲ್ವಾ, ಅದರಲ್ಲಿ ಏನು ಭಗವಂತನ ಭಕ್ತಿ ಎಲ್ಲಿ ಬರುತ್ತೆ ಅಂತ. ಭಗವಂತನನ್ನು ಬಿಟ್ಟಿರೋದೇ ವಿರಹ. ನಾವೆಲ್ಲ ವಿರಹ ಗೀತೆನೇ ಆಡಬೇಕು, ನಾವು ಆಡ್ತಾ ಇಲ್ಲ, ಅದು ಬೇರೆ ವಿಷಯ. ಅದನ್ನು ಅವ್ರು ಹೇಳ್ತಾರೆ, ಭಗವಂತನ ಒಂದು ಕ್ಷಣ ಬಿಡಬಾರ್ದು. ಹೇಗೆ ಗಂಡನ ಪ್ರೇಕರನ್ನು ಪ್ರೇಯಸಿ ಬಿಟ್ಟರೆ ಏನು ದುಃಖ ಆಗುತ್ತೋ ಆ ದುಃಖ ಪ್ರತಿಯೊಬ್ಬರಿಗೂ ಆಗಬೇಕು, ಸಂಸಾರದಲ್ಲಿರೋ ಪ್ರತಿಯೊಬ್ಬರಿಗೂ ಆಗಬೇಕು. ಅದನ್ನು ನಾಚ್ಯಾರ ತಿರುಮಳಿನಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾಳೆ. ಒಂದೊಂದಷ್ಟು ಅಂಥ ಒಂದು ವಿಶೇಷವಾದ ವಿಷಯಗಳು ಅದರಲ್ಲಿ ತುಂಬಿಕೊಂಡಿದೆ. ಇಂಥ ಒಂದು ಒಳ್ಳೆಯ ಸುದಿನ ಈ ಸಂದರ್ಭದಲ್ಲಿ ನನಗೆ ಚಿಕ್ಕವಳು ನಾನು ಒಂದು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಹಿರಿಯರಿಗೆ ನನ್ನ ನಮನಗಳನ್ನು ತಿಳಿಸ್ಕೊಂಡು ಏನಾದರೂ ತಪ್ಪಿದ್ರೆ ನನ್ನ ಮಾತುಗಳಲ್ಲಿ ಅದು ನನಗೆ ಸೇರಿದ್ದು, ಏನಾದರೂ ಒಳ್ಳೆಯ ವಿಷಯ ಇತ್ತು ಅಂತಂದರೆ ಆಳ್ವಾರಿಗೆ ಸೇರಿದ್ದು ಅಂತ ಹೇಳಿ ಈ ಉಪನ್ಯಾಸವನ್ನು ಮುಗಿಸ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಾಂತಾಚಾರ್ಯಾಣಾಂ ರಾಮಾನುಜ ಸಿದ್ಧಾಂತ ವಿದ್ವಾನ್ ಸಾರ್ವಭೌಮಾನಾಂ ಸಮಸ್ತ ಆತ್ಮಪರಾಣಾಂ ರಾಮಾನುಜ ಸಿದ್ಧಾಂತ ವಿದ್ವಾನ್ ಸಾರ್ವಭೌಮಾನಾಂ ವಿಮತಾಂ ಶ್ರೀಲಕ್ಷ್ಮೀ ಭಾಗೀಶ ಪ್ರಮತು ಸಂತಪರಕಾಲಮನಾದೇಶ ಅನಂತರಾಮ ಆಶೀರ್ವಾದಂ.
ಪ್ರಧಾನಮಂತ್ರಿ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೀನಿ. ನಿರ್ಮಾಣ ಮಂತ್ರಿ ಅವರು ಆಂಡ್ರಾಯ್ಡ್ ಕೃಷಿ ಸುದ್ದಿಗಳು ನಶಿಯಲ್ಲಿ ಆಂಡ್ರಾಯ್ಡ್ ಚಿತ್ರ ಪ್ರೇಮೋಭಾವ ಎನಿಸಲು ಬಗ್ಗೆ ತಿಳಿಸ್ತಾರೆ. ಕಾಣಿಸುತ್ತೆ ಬಿಡಿ, ಕೂತಿದ್ದಾರೆ ಮೇಲೆ ಕೂತಿದಾರಲ್ಲ.